ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನನ್ನ ಹೆಸರು ರಾಮೇಗೌಡ, ಇತಿಹಾಸ ಉಪನ್ಯಾಸಕ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪದವಿ ಪೂರ್ವ ಕಾಲೇಜು, ಎಂ ಕೋಟೆ, ಗುಡಿ ತಾಲೂಕು. ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮ ಮುಂದೆ ಉಪನ್ಯಾಸ ನೀಡತಕ್ಕಂಥ ಒಂದು ವಿಷಯ ಅಮೆರಿಕಾದ ಕ್ರಾಂತಿ. ಈಗಾಗಲೇ ಕಳೆದ ತರಗತಿಗಳಲ್ಲಿ ಕ್ರಾಂತಿ ಅಂದರೆ ಏನು, ಆ ಕ್ರಾಂತಿ ಎದಕ್ಕಾಗಿ ನಡೆದು, ಆ ಕ್ರಾಂತಿಯ ಪರಿಣಾಮಗಳೇನು, ಎಲ್ಲ ವಿಚಾರಗಳ ಬಗ್ಗೆ ನೀವು ನೋಡಿದ್ದೀರಿ. ಕ್ರಾಂತಿ ಅಂದರೆ ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಆದಂಥ ಒಂದು ಬದಲಾವಣೆ, ಅದರಲ್ಲೂ ಸಹಿತ ಒಂದು ಕ್ಷಿಪ್ರವಾದಂಥ ಒಂದು ಬದಲಾವಣೆ ಅಥವಾ ಪೂರ್ಣವಾದಂಥ ಒಂದು ಬದಲಾವಣೆಗೆ ನಾವು ಕ್ರಾಂತಿ ಅಂತ ಕರೀತೇವೆ. ಇಲ್ಲಿ ಅಮೆರಿಕಾದ ಈ 18ನೇ ಶತಮಾನದ ಅವಧಿಯಲ್ಲಿ ಅನೇಕ ಕ್ರಾಂತಿಗಳು ಜಗತ್ತಿನಲ್ಲಿ ಜರುಗಿದವು. ಈ ಒಂದು ಕಾಲಘಟ್ಟ ಇತಿಹಾಸದಲ್ಲಿ ಅತ್ಯಂತ ಮುಖ್ಯ ಅಂತಕ್ಕಂಥ ಒಂದು ವಿಚಾರ. ಕೈಗಾರಿಕಾ ಕ್ರಾಂತಿ 18ನೇ ಶತಮಾನದ ಅವಧಿಯಲ್ಲಿ ಸಂಭವಿಸಿತು. 1776ರಿಂದ 83ರ ಅವಧಿಯಲ್ಲಿ ಅಮೆರಿಕಾದ ಕ್ರಾಂತಿ ಘಟಿಸಿತು. 1789ರ ವೇಳೆಯಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಸಂಭವಿಸಿತು. ಆನಂತರ ಒಂದು ಶತಮಾನದ ನಂತರದ ಅವಧಿಯಲ್ಲಿ ರಷ್ಯಾದಲ್ಲೂ ಸಹಿತ 1917ರ ವೇಳೆಯಲ್ಲಿ ಕ್ರಾಂತಿ ನಡೆದಿದ್ದನ್ನು ನಾವು ಕಾಣ್ತೀವಿ. ಈ ಎಲ್ಲ ಕ್ರಾಂತಿಗಳನ್ನು ನಾವು ಅವಲೋಕನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ದೇಶ ತನ್ನ ಏನು ಜ್ವಲಂತವಾದಂಥ ಒಂದು ಸಮಸ್ಯೆಗಳಿಗೆ ಸಿಲುಕಿಕೊಂಡಿತ್ತೋ ಆ ಜ್ವಲಂತವಾದಂಥ ಒಂದು ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಸ್ಫುಟಗೊಂಡಂತಹ ಘಟನೆಗಳೇ ಈ ಕ್ರಾಂತಿಗಳು. ಇಲ್ಲಿ ಅಮೆರಿಕ ಕ್ರಾಂತಿಗೆ ಸಂಬಂಧಪಟ್ಟಂತೆ ನಾವು ಈ ದಿನ ನೋಡೋದಾದ್ರೆ, ಈ ಅಮೆರಿಕ ಯಾವುದು, ಎಲ್ಲಿ ಕ್ರಾಂತಿ ನಡೀತು, ಇದರ ಭೌಗೋಳಿಕವಾದಂತಹ ಹಿನ್ನೆಲೆ ಏನು, ಇದನ್ನು ನಾವು ಗಮನಿಸಿದಂಥ ಒಂದು ಸಂದರ್ಭದಲ್ಲಿ 15ನೇ ಶತಮಾನದವರೆಗೆ ಅಮೆರಿಕಾದ ಭೂಭಾಗದ ಅರಿವೇ ಜಗತ್ತಿಗೆ ಇರಲಿಲ್ಲ. ಕೊಲಂಬಸ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಪಾಶ್ಚಿಮಾತ್ಯ ದಿಕ್ಕಿನಲ್ಲಿ ಸಾಗಿ ಅಮೆರಿಕಾದ ಭೂಭಾಗವನ್ನು 1492ರ ವೇಳೆಯಲ್ಲಿ ಪ್ರಪ್ರಥಮ ಬಾರಿಗೆ ಆತ ಸ್ಪರ್ಶಿಸ್ತ. ಆನಂತರ ಅದೇ ಮಾರ್ಗವನ್ನು ಅನುಸರಿಸಿ ಅಮೆರಿಕ ವೆಸ್ಪುಸಿಗೆ ಹೋಗಿ ಇದು ಬೇರೆ ಒಂದು ಹೊಸ ಭೂಭಾಗ, ಬೇರೆ ಒಂದು ಹೊಸ ಭೂಖಂಡ ಅಂತ ಆತ ಜಗತ್ತಿಗೆ ಪರಿಚಯಿಸುವಲ್ಲಿ ಯಶಸ್ವಿ ಆಗ್ತಾನೆ. ಆ ಹಿನ್ನೆಲೆಯಲ್ಲಿ ಅಮೆರಿಕ ವೆಸ್ಪುಸಿಯಿಂದ ಈ ಭೂಭಾಗಕ್ಕೆ ಅಮೆರಿಕ ಅಂತಕ್ಕಂಥ ಒಂದು ಹೆಸರು ಬಂದಿದ್ದಾನೆ ನಾವು ಕಾಣ್ತೇವೆ. ಹಾಗೇನೆ ಈ ಭೂಭಾಗದ ಅಥವಾ ಅಮೆರಿಕಾದ ಇತಿಹಾಸದ ಒಂದು ಹಿನ್ನೆಲೆಯನ್ನು ತಗೊಂಡಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಎರಡು ಭೂಖಂಡಗಳು ನಮಗೆ ಪರಿಚಯ ಆಗ್ತದೆ, ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡ. ಉತ್ತರ ಅಮೆರಿಕಾ ಖಂಡದ ಒಂದು ಪ್ರಮುಖವಾದಂತಹ ಒಂದು ರಾಷ್ಟ್ರ ಇವತ್ತಿನ USA ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಕ್ಕಂಥದ್ದು. ಈ USA ನಲ್ಲಿಯೇ ಬ್ರಿಟಿಷರು 13 ವಸಾಹತುಗಳನ್ನು ಸ್ಥಾಪಿಸಿ ಅಲ್ಲಿ ಆಡಳಿತವನ್ನು ನಿರ್ವಹಿಸ್ತಾ ಇದ್ರು. ಇವತ್ತಿನ ಅಟ್ಲಾಂಟಿಕ್ ಸಮುದ್ರದ ಪಶ್ಚಿಮ ತೀರದ ಭಾಗ, ಪೆಸಿಫಿಕ್ ಸಾಗರದ ಪೂರ್ವ ಭಾಗದ ನಡುವಿನ ಒಂದು ಭಾಗದಲ್ಲಿ, ಉತ್ತರ ಅಮೆರಿಕಾ ಖಂಡದ ಭಾಗದಲ್ಲಿ ಬರತಕ್ಕಂಥ ಒಂದು ದೇಶವೇ ಈ ಅಮೆರಿಕ. ಇಲ್ಲಿ 15 ಮತ್ತು 16ನೇ ಶತಮಾನದ ಅವಧಿಯಲ್ಲಿ ಘಟಿಸಿದಂತಹ ಭೌಗೋಳಿಕ ಅನ್ವೇಷಣೆ ಮತ್ತು ಪುನರುಜ್ಜೀವನದ ಒಂದು ಪ್ರಭಾವದಿಂದಾಗಿ ಈ ಹೊಸ ಭೂಖಂಡಗಳಾಗಿರ್ಬೋದು ಅಥವಾ ಹೊಸ ಭೂಖಂಡಗಳಿಗೆ ಮನುಷ್ಯ ವಲಸೆ ಹೋಗ್ತಕ್ಕಂಥವುಗಳು, ಇವೆಲ್ಲವೂ ಸಹಿತ ಈ ಜಾಗತಿಕವಾದಂತಹ ಒಂದು ಮಟ್ಟದಲ್ಲಿ ನಡೆದಂತಹ ಘಟನಾವಳಿಗಳು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಭೌಗೋಳಿಕ ಅನ್ವೇಷಣೆಯ ನಂತರ ಯುರೋಪಿನಿಂದ ತಂಡೋಪತಂಡವಾಗಿ ಈ ಅಮೆರಿಕಾದ ಭೂಭಾಗದತ್ತ ಮತ್ತು ಪ್ರಪಂಚದ ಹೊಸ ಹೊಸ ಭೂಖಂಡಗಳತ್ತ ಜನತೆ ವಲಸೆ ಹೊರಟಕ್ಕೆ ಆರಂಭಿಸಿದರು. ಈ ನಿಟ್ಟಿನಲ್ಲಿ ಇಂಗ್ಲೆಂಡಿನಿಂದ ವಸಾಹತಿಗಳು ಇವತ್ತಿನ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗಗಳಿಗೆ ಹೋಗ್ತಾರೆ. ಹಾಗೆ ಫ್ರೆಂಚರು ಅಮೆರಿಕಾದ ಇವತ್ತಿನ ಸಂಯುಕ್ತ ಸಂಸ್ಥಾನದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಕೆನಡಾ ಭಾಗಕ್ಕೆ ಹೋಗಿ ನೆಲೆ ನಿಲ್ತಾರೆ. ಹಾಗೆ ಸ್ಪೇನರು ದಕ್ಷಿಣ ಅಮೆರಿಕಾ ಖಂಡದ ಬ್ರೆಜಿಲ್ ಭಾಗದಲ್ಲಿ ಅವರು ತಮ್ಮ ವಸಾಹತಿ ನೆಲೆಗಳನ್ನು ಕಂಡುಕೊಳ್ತಾರೆ. ಈ ನಿಟ್ಟಿನಲ್ಲಿ ಇಂಗ್ಲೆಂಡಿನಿಂದ ಹೊರಟಂತ ವಲಸೆಗಾರರು ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ 13 ವಸಾಹತಿ ನೆಲೆಗಳಲ್ಲಿ ತಮ್ಮ ವಸಾಹತುಗಳನ್ನು ಸಂಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು
ಮೊದಲು ಈ ಇಂಗ್ಲೆಂಡಿನಿಂದ ಹೋದಂಥವರು ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗದಲ್ಲಿ 13 ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 13 ವಸಾಹತುಗಳು ಅಂತಂದ್ರೆ ಇಲ್ಲಿ ಯಾವ ನ್ಯೂಯಾರ್ಕ್, ನ್ಯೂ ಹ್ಯಾಂಪ್ಶೈರ್, ನ್ಯೂ ಜರ್ಸಿ, ಮೆಸಾಚುಸೆಟ್ಸ್, ಹಾಗೆ ಡೆಲವೇರ್, ಉತ್ತರ ಕೆರೋಲಿನಾ, ದಕ್ಷಿಣ ಕೆರೋಲಿನಾ, ಜಾರ್ಜಿಯಾ, ಪೆನ್ಸಿಲ್ವೇನಿಯಾ, ಹಾಗೆಯೇ ಇನ್ನಿತರ ಅನೇಕ ವಸಾಹತಿಗಳು ಇಲ್ಲಿ ಸಂಸ್ಥಾಪನೆ ಆದವು. ಈ 13 ವಸಾಹತುಗಳು ಬ್ರಿಟಿಷರ ಆಳ್ವಿಕೆಗೊಳಪಟ್ಟಿದ್ದು, ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾದವು ಮತ್ತು ಬ್ರಿಟಿಷರ ಶೋಷಣೆಗೆ ಒಳಗಾಗಿ ತಮ್ಮ ನಾಗರಿಕವಾದಂತಹ ಮತ್ತು ಮೂಲಭೂತವಾದಂತಹ ಹಕ್ಕು ಬಾಧ್ಯತೆಗಳನ್ನ ಅವರು ಕಳ್ಕೊಳ್ತಾರೆ. ಹೀಗಾಗಿ ಅಮೆರಿಕದವರು ತಮ್ಮ ನಾಗರಿಕ ಮತ್ತು ಮೂಲಭೂತವಾದಂತಹ ಒಂದು ಹಕ್ಕು ಬಾಧ್ಯತೆಗಳನ್ನು ಹೊಂದತಕ್ಕಂಥ ಒಂದು ಉದ್ದೇಶದಿಂದ ತಮ್ಮ ತಾಯ್ನಾಡಿನ ವಿರುದ್ಧ ಹೋರಾಟವನ್ನು ಆರಂಭಿಸ್ತಾರೆ. ಆ ಹೋರಾಟವೇ ಮುಂದೆ ಈ ಒಂದು ಫ್ರಾನ್ಸಿನ ಕ್ರಾಂತಿಗೆ ಕಾರಣ ಆಯಿತು ಅಂತಕ್ಕಂಥ ಒಂದು ವಿಚಾರ. ಇದೊಂದು ನಿಜವಾಗಿಯೂ ಅಮೆರಿಕಾದ ಜನತೆಯ ರಾಜಕೀಯ ಒಂದು ಹೋರಾಟ, ತಮ್ಮ ರಾಜಕೀಯವಾದಂತಹ ಹಕ್ಕು ಬಾಧ್ಯತೆಗಳನ್ನು ಪಡೆಯುವ ಉದ್ದೇಶಕ್ಕೋಸ್ಕರವಾಗಿ ನಡೆದಂತಹ ಒಂದು ಹೋರಾಟ ಈ ಕ್ರಾಂತಿ ಅಂತ ನಾವು ಭಾವಿಸಬೇಕಾಗ್ತದೆ. ಇಂಥ ಕ್ರಾಂತಿಗೆ ಕಾರಣ ಏನು? ಯಾವ ಅಂಶಗಳು ಅಮೆರಿಕಾದ ಕ್ರಾಂತಿಗೆ ಕಾರಣ ಆದವು ಅಂತ ನಾವು ತಿಳಿಯೋದಾದ್ರೆ ಇಲ್ಲಿ ಪಟ್ಟಿ ಮಾಡಿರುವ ರೀತಿಯಲ್ಲಿ ಮೊದಲನೇದಾಗಿ ಅಮೆರಿಕಾದಲ್ಲಿ ಉಂಟಾದಂತ ನವೋದಯ ಅಥವಾ ಅಮೆರಿಕನ್ನರಲ್ಲಿ ಈಗಾಗಲೇ ಉಂಟಾಗಿದ್ದಂತ ನವೋದಯ, ಹಾಗೆ ರಾಜಕೀಯವಾದಂತ ಒಂದು ಕಾರಣಗಳು, ಸಪ್ತವಾರ್ಷಿಕ ಯುದ್ಧ, ಬ್ರಿಟಿಷರ ಅಸಂತುಷ್ಟ ತೆರಿಗೆ ನೀತಿ, ಅಂತೆಯೇ ಹೊಸ ಮಾರುಕಟ್ಟೆ ನೀತಿ ಅಥವಾ ನೌಕಾ ಕಾಯಿದೆ, ಬೌದ್ಧಿಕ ಕಾರಣಗಳು, ಟೌನ್ಶೆಂಡನ ಶಾಸನಗಳು, ಬೋಸ್ಟನ್ ಟೀ ಪಾರ್ಟಿ ಅಂಡ್ ಕ್ಯುಬೆಕ್ ಕಾಯಿದೆ, ಈ ಎಲ್ಲ ಕಾರಣಗಳು ಅಮೆರಿಕಾದ ಕ್ರಾಂತಿಗೆ, ಅಮೆರಿಕಾದ ಒಂದು ಸ್ವತಂತ್ರ ಹೋರಾಟಕ್ಕೆ ಕಾರಣ ಆಗುವುದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳೇ, ಈ ಕಾರಣಗಳನ್ನ ಒಂದೊಂದಾಗಿ ನಾವು ತಿಳಿಯೋದಾದ್ರೆ ಅಮೆರಿಕನ್ನರಲ್ಲಿ ಉಂಟಾಗಿದ್ದಂತಹ ನವೋದಯ ಏನು? ನವೋದಯ ಅಂದ್ರೆ ರಿನೆಸಾನ್ಸ್ ಅಥವಾ ಪುನರುಜ್ಜೀವನ, ಜ್ಞಾನ, ಅರಿವು, ಹೊಸ ಜೀವನ, ಹೊಸ ದಿಕ್ಕಿನಂತ ಮನುಷ್ಯ ಸಾಕ್ತಕ್ಕಂಥದ್ದು, ಆಲೋಚನೆಗಳು, ಪರ್ಯಾಲೋಚನೆಗಳು, ತರ್ಕ, ಇವೆಲ್ಲವೂ ಸಹಿತ ಮನುಷ್ಯನಲ್ಲಿ ಹೊಸ ಭಾವನೆಗಳನ್ನು ಸೃಷ್ಟಿಸ್ತಾರೆ. ಅಂತ ಭಾವನೆಗಳು ಈಗಾಗಲೇ ಅಮೆರಿಕನಲ್ಲಿ ಉದಯ ಆಗಿದ್ದು ಅಂತಕ್ಕಂಥದ್ದು. ಪುನರುಜ್ಜೀವನದ ಶಿಶುಗಳೇ ಈ ಅಮೆರಿಕಾದ ನೆಲವಾಸಿಗಳು, ಬುದ್ಧಿಜೀವಿಗಳಾಗಿದ್ರು ಅಮೆರಿಕಾದವರು. ಇವರು ಜಗತ್ತಿನ ಮತ್ತು ಯುರೋಪಿನ ಒಂದು ಶಕ್ತಿಶಾಲಿ ರಾಷ್ಟ್ರವಾದಂತಹ ಮತ್ತು ಅತ್ಯಂತ ಬುದ್ಧಿವಂತರು ಅಂತ ಕರೆಸ್ಕೊಳ್ತಾ ಇದ್ದಂತ ಇಂಗ್ಲೆಂಡಿನಿಂದ ಹೋದಂತವ್ರು ಇವರು ಬಹುತೇಕವಾಗಿ. ಹೀಗಾಗಿ ಇವರಿಗೆ ಜ್ಞಾನದ ಕೊರತೆ ಇರಲಿಲ್ಲ. ಅದರ ಫಲವಾಗಿ ಬ್ರಿಟಿಷರ ಶೋಷಣೆಯನ್ನ ಬಹಳ ಬೇಗ ಅರ್ಥ ಮಾಡಿಕೊಂಡ್ರು ಅವರು. ಆ ಹಿನ್ನೆಲೆಯಲ್ಲಿ ಅಮೆರಿಕಾದ ಕ್ರಾಂತಿಯ ರೂವಾರಿಯಾಗಿದ್ದಂತ ಸ್ಯಾನ್ ಆಡಮ್ಸ್ ಮತ್ತು ಜಾನ್ ಆಡಮ್ಸ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಮೆರಿಕನ್ನರಲ್ಲಿ ಕ್ರಾಂತಿ ಆರಂಭ ಆಗುವ ಮೊದಲೇ, ಅಂದ್ರೆ ಅಧಿಕೃತವಾಗಿ ಅಮೆರಿಕಾದಲ್ಲಿ 1776 ಜುಲೈ 4ರ ವೇಳೆಯಲ್ಲಿ ಕ್ರಾಂತಿ ಆರಂಭ ಆಯಿತು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಮೊದಲೇ ಅವರ ಮನಸ್ಸು ಮತ್ತು ಹೃದಯದಲ್ಲಿ ಕ್ರಾಂತಿ ಆರಂಭ ಆಗಿತ್ತು ಅಂತ ಸ್ಯಾನ್ ಆಡಮ್ಸ್ ಮತ್ತು ಜಾನ್ ಆಡಮ್ಸ್ ರವರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಇಂಥ ಆವೇಗಗಳು ಈಗಾಗಲೇ ಹುಟ್ಕೊಂಡಿದ್ದು, ಅವರ ಮನಸ್ಸಿನಲ್ಲಿ ಭಾವನೆಗಳು ಈಗಾಗಲೇ ಹುಟ್ಕೊಂಡಿದ್ದು, ಬ್ರಿಟಿಷರು ನಮ್ಮನ್ನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ಈಗಾಗಲೇ ಅವರಿಗೆ ತಿಳಿದಿತ್ತು. ಅದರ ಫಲವಾಗಿ ನಮಗೆ ಸಮಾನತೆಯನ್ನ ಕೊಡಿ, ನೀವು ಬ್ರಿಟನ್ ಜನತೆಗೆ ಮತ್ತು ಪ್ರಜೆಗಳಿಗೆ ಯಾವ ರೀತಿಯಾದಂತಹ ಒಂದು ಹಕ್ಕು ಬಾಧ್ಯತೆಗಳನ್ನ ನೀಡಿದಿರೋ ಅದೇ ರೀತಿಯಾದಂತಹ ಒಂದು ಹಕ್ಕು ಬಾಧ್ಯತೆಗಳನ್ನ ನೀವು ನಮಗೆ ನೀಡಿ ಅಂತ ಅವರು ತಮ್ಮ ಬೇಡಿಕೆಯನ್ನ ಬ್ರಿಟಿಷರ ಮುಂದೆ ಇಟ್ಟರು. ಆದ್ರೆ ಅವರು ಅದಕ್ಕೆ ತಿರಸ್ಕರಿಸಿದ್ರು.
ಪರಿಣಾಮವಾಗಿ ಮುಂದೆ ಬ್ರಿಟಿಷರ ವಿರುದ್ಧ ಇವರು ಕ್ರಾಂತಿಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟುಕೊಳ್ತು ಅಂತಕ್ಕಂಥದ್ದು. ನೆಕ್ಸ್ಟ್ ರಾಜಕೀಯ ಕಾರಣ ಏನು? ರಾಜಕೀಯ ಕಾರಣಗಳು ಬಹಳ ಮುಖ್ಯವಾಗಿ ಅಮೆರಿಕನ್ ಜನತೆ ಈ ರಾಜಕೀಯವಾದಂತಹ ಒಂದು ಸ್ವತಂತ್ರವನ್ನ ಪಡೆಯುವ ಉದ್ದೇಶಕ್ಕೋಸ್ಕರವಾಗಿಯೇ ಹೋರಾಟವನ್ನು ಆರಂಭಿಸಿದರು ಅಂತ ನಾವು ಹೇಳ್ತೇವೆ. ರಾಜಕೀಯವಾದಂತಹ ಹಕ್ಕು ಬಾಧ್ಯತೆಗಳನ್ನು ಪಡಿಬೇಕು ಅಂತಕ್ಕಂಥದ್ದು ಇವರ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಈ ರಾಜ್ಯಾಡಳಿತವನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಅರಿವು ಇವರಿಗೆ ಈಗಾಗಲೇ ಇತ್ತು. ಬ್ರಿಟಿಷ್ನವರು ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾತಿನಿಧ್ಯವನ್ನ ಅಮೆರಿಕನ್ ಜನತೆಗೆ ಕೊಟ್ಟಿರಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ನಾಗರಿಕ ಹಕ್ಕಾಗಲಿ ಅಥವಾ ಮೂಲಭೂತ ಹಕ್ಕುಗಳನ್ನಾಗಲಿ ದಯಪಾಲಿಸಿರಲಿಲ್ಲ. ಬ್ರಿಟಿಷರು ಬ್ರಿಟಿಷ್ ಪ್ರಜೆಗಳಿಗೆ ನೀಡಿದ್ದಂತ ಮ್ಯಾಗ್ನಾ ಕಾರ್ಟಾ ಸನ್ನದಿನ ಎಲ್ಲಾ ಸೌಲಭ್ಯಗಳನ್ನ ಅಮೆರಿಕಾದವರಿಗೆ ನೀಡಿರಲಿಲ್ಲ. ಇದು ಪರಿಣಾಮವಾಗಿ ನಮಗೂ ಅದನ್ನ ನೀಡಿ ಅಂತ ಈ ಅಮೆರಿಕನ್ ಜನತೆ ಕೇಳ್ಕೊಂಡು, ಆದರೆ ಬ್ರಿಟಿಷರು ಸಂಪೂರ್ಣವಾಗಿ ಅದನ್ನು ನಿರಾಕರಿಸ್ತಾರೆ. ಜೊತೆಗೆ ಅಮೆರಿಕಾದವರು ರಾಜಕೀಯ ಪರಿಜ್ಞಾನ ಇತ್ತು. ಜಾನ್ ಲಾಕ್, ಆಬ್ಸ್ ಇಂಥ ರಾಜಕೀಯ ಚಿಂತಕರುಗಳ ವಿಚಾರಧಾರೆಗಳನ್ನು ಸಂಪೂರ್ಣವಾಗಿ ಬಲ್ಲಂತವರಾಗಿದ್ದರು. ಅದರ ಜೊತೆಗೆ ಬ್ರಿಟಿಷರಿಂದ ಏನು ಅಲ್ಪ ಸ್ವಲ್ಪ ಅಮೆರಿಕಾದವರಿಗೆ ಕೊಡಮಾಡಲ್ಪಟ್ಟಿದ್ರು ಅಂದ್ರೆ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವು ರಿಯಾಯಿತಿಗಳನ್ನ, ಕೆಲವು ಸೌಲಭ್ಯಗಳನ್ನ, ಕೆಲವು ಅಧಿಕಾರಗಳನ್ನ ಬ್ರಿಟಿಷರು ಅಮೆರಿಕಾದವರಿಗೆ ನೀಡಿದ್ರು. ಸ್ಥಳೀಯ ಸ್ವಾಯತ್ತ ಆಡಳಿತ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಇತಿಮಿತಿಯಲ್ಲಿ ಕೊಟ್ಟಂತ ಅಧಿಕಾರವನ್ನೇ ಬಳಸಿಕೊಂಡಂತ ಅಮೆರಿಕಾದ ಜನತೆ ಅಲ್ಲಿ ಯಶಸ್ವಿಯಾಗಿತ್ತು. ಅದನ್ನ ಬಹಳ ಪರಿಪೂರ್ಣವಾಗಿ ನಿಭಾಯಿಸ್ತಾರೆ. ಇದನ್ನ ಕಂಡು ಬ್ರಿಟಿಷರು ಕರುಬಿದರು. ಇವರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ, ಆಡಳಿತವನ್ನು ಸ್ವತಂತ್ರವಾಗಿ ನಿಭಾಯಿಸಬಲ್ಲರು ಮತ್ತು ನಿರ್ವಹಿಸಬಲ್ಲರು ಅಂತಕ್ಕಂಥದ್ದು ಬ್ರಿಟಿಷರಿಗೆ ಗೊತ್ತಾಗಿತ್ತು. ಹೀಗಾಗಿ ಇವರಿಗೆ ಅಂತ ಪೂರ್ಣವಾದಂತಹ ಒಂದು ಅಧಿಕಾರವನ್ನು ಕೊಡಬಾರದು, ಕೊಟ್ಟರೆ ಇವರು ನಮ್ಮನ್ನೇ ಓಡಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ರು. ಆದ್ರೆ ಅಮೆರಿಕಾದವರು ನಮಗೆ ಪೂರ್ಣವಾದಂತಹ ಒಂದು ಅಧಿಕಾರವನ್ನು, ರಾಜಕೀಯ ಅಧಿಕಾರವನ್ನು ನಮಗೆ ಕೊಡಿ, ನಿಮ್ಮ ಅವಶ್ಯಕತೆ ಇಲ್ಲ, ನೀವು ನಮ್ಮ ದೇಶವನ್ನು ಬಿಟ್ಟು ಹೊರಡಿ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಅವರು ಬಂದರು. ಇದರ ಫಲವೇ ಇಂತಹ ಒಂದು ಕ್ರಾಂತಿ ಅಂತಕ್ಕಂಥದ್ದು. ಅಂಡ್ ದೆನ್ ಸಪ್ತವಾರ್ಷಿಕ ಯುದ್ಧ. ಇದೇ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಒಂದು ಯುದ್ಧ ಸಂಭವಿಸಿತು. ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತ ಒಂದು ಯುದ್ಧ, ಈ ಸಪ್ತವಾರ್ಷಿಕ ಯುದ್ಧ 1756ರಿಂದ 1763 ಮಧ್ಯಭಾಗದಲ್ಲಿ ನಡೀತದೆ. 7 ವರ್ಷಗಳ ಕಾಲ ನಡೆದಂತ ಒಂದು ಯುದ್ಧ ಇದಾದ್ರಿಂದ ಅದಕ್ಕೆ ಸಪ್ತವಾರ್ಷಿಕ ಯುದ್ಧ ಅಂತಲೇ ಕರೆಯಲಾಗ್ತದೆ. ಇದು ಯಾಕೆ ನಡೀತು ಅಂತಂದ್ರೆ, ಫ್ರೆಂಚರ ವಸಾಹತು ಕೆನಡಾ, ಹಾಗೆ ಬ್ರಿಟಿಷರ ವಸಾಹತು 13 ವಸಾಹತು ತಮ್ಮ ವಸಾಹತಿಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂತ ಒಂದು ಉದ್ದೇಶದಿಂದ ಆರಂಭಗೊಂಡಂತ ಈ ಯುದ್ಧ ಬ್ರಿಟಿಷರ ವಿಜಯದೊಂದಿಗೆ ಮುಕ್ತಾಯ ಆಯಿತು. ವಿಜಯನು ಬ್ರಿಟಿಷರಿಗೆ ಸಿಕ್ತು. 13 ವಸಾಹತುಗಳು ರಕ್ಷಿತ ಆದವು. ಆದ್ರೆ ಬ್ರಿಟಿಷರು ಇಲ್ಲಿ ಒಂದು ಹೊಸ ವರ್ಷೆ ಆರಂಭಿಸಿದರು. ಯುದ್ಧದ ಮೂಲಕವಾಗಿ ನಿಮ್ಮನ್ನ ನಾವು ರಕ್ಷಣೆ ಮಾಡಿದ್ದೇವೆ, ಹಾಗಾಗಿ ಯುದ್ಧದಿಂದ ಆಗಿರ್ತಕ್ಕಂಥ ಖರ್ಚು ವೆಚ್ಚವನ್ನ ನೀವೇ ಭರಿಸಬೇಕು ಅಂತ ಕೇಳಲಿಕ್ಕೆ ಆರಂಭಿಸಿದ್ರು. ಆಗ ಅಮೆರಿಕದ ವಸಾಹತಿಗಳು ಮತ್ತು ಈ ಸ್ವತಂತ್ರ ಹೋರಾಟಗಾರರು, ನಾವು ಖರ್ಚು ವೆಚ್ಚ ಬೇಕಾದ್ರೆ ಭರಿಸ್ತೀವಿ, ಆದ್ರೆ ಯಾವ ಆಧಾರದ ಮೇಲೆ ನೀವು ನಮ್ಮ ಮೇಲೆ ಖರ್ಚು ವೆಚ್ಚ ಹಾಕ್ತೀರಿ? ನಿಮ್ಮ ಪಾರ್ಲಿಮೆಂಟ್ ನಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಸದಸ್ಯತ್ವವನ್ನು ಕೊಟ್ಟಿಲ್ಲ. ಹೀಗಿರ್ಬೇಕಾದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಪಾರ್ಲಿಮೆಂಟಿನಲ್ಲಿ ನಮಗೆ ಪ್ರತಿನಿಧಿಗಳಿಗೆ ಅವಕಾಶವನ್ನ ಮಾಡಿಕೊಡುವವರೆಗೆ ನಾವು ಯಾವುದೇ ರೀತಿಯಾದಂತಹ ಒಂದು ತೆರಿಗೆಯನ್ನ ಕೊಡೋದಿಲ್ಲ, ನೋ ಟ್ಯಾಕ್ಸ್ ವಿತೌಟ್ ರೆಪ್ರೆಸೆಂಟೇಷನ್ ಅಂತಕ್ಕಂಥ ಒಂದು ಘೋಷಣೆಯನ್ನ ಇಲ್ಲಿಂದ ಆರಂಭಿಸ್ತಾರೆ. ಹೀಗೆ ಸಪ್ತವಾರ್ಷಿಕ ಯುದ್ಧ ಸಹಿತ ಈ ಬ್ರಿಟಿಷರು ಮತ್ತು ಅಮೆರಿಕಾದವರ ಮಧ್ಯೆ ಇದ್ದಂತ ಒಂದು ಸಂಘರ್ಷಕ್ಕೆ ನಾಂದಿಯನ್ನ ಮಾಡಿಕೊಡ್ತು. ನೆಕ್ಸ್ಟ್, ಬ್ರಿಟಿಷರ ಅಸಂತುಷ್ಟ ತೆರಿಗೆ ನೀತಿಗಳು.
ಬ್ರಿಟಿಷ್ ನೀತಿಗಳಿಗೆ ಪ್ರಪಂಚದಾದ್ಯಂತ ಅವ್ರಿಗೆ ಲಾಭ ಆಗಬೇಕು, ಅದೊಂದು ಒಂದು ರೀತಿಯ ವಾಣಿಜ್ಯೀಕರಣದ ರಾಷ್ಟ್ರ ಆದ ಪರಿಣಾಮ ಯಾವಾಗಲೂ ಲಾಭಕೋರತನದಿಂದಲೇ ಯೋಚನೆಯನ್ನು ಮಾಡ್ತಾ ಇತ್ತು. ಹೊಸ ಹೊಸ ತೆರಿಗೆಗಳನ್ನ ಅಮೆರಿಕದ ಜನತೆಯ ಮೇಲೆ ಏರ್ಲಿಕ್ಕೆ ಆರಂಭಿಸ್ತದೆ ಈ ಬ್ರಿಟನ್. ಆ ಹಿನ್ನೆಲೆಯಲ್ಲಿ 2 ಹೊಸ ತೆರಿಗೆಗಳನ್ನ ಜಾರಿಗೊಳಿಸಿತು. 1764ರಲ್ಲಿ ಸಕ್ಕರೆ ಶಾಸನ, 1765ರಲ್ಲಿ ಸ್ಟಾಂಪ್ ಆಕ್ಟ್ ಅನ್ನ ಪಾಸ್ ಮಾಡ್ತದೆ. ಈ 2 ಶಾಸನಗಳನ್ನು ಜಾರಿಗೆ ತಂದು ಅಮೆರಿಕದ ಜನತೆಯ ಮೇಲೆ ವಿಧಿಸಿತು. ಸಕ್ಕರೆ 1764ರಲ್ಲಿ ಜಾರಿಗೆ ಬಂದಂತಹ ಸಕ್ಕರೆ ಶಾಸನದ ಪ್ರಕಾರ ಅಮೆರಿಕದ ಜನತೆ ಈ ಸಕ್ಕರೆ ಮತ್ತು ಅದರ ಉಪವಸ್ತುಗಳಾದಂತಹ ಕಾಕಂಬಿ ಇನ್ನಿತರ ವಸ್ತುಗಳ ಮೇಲೆ ಅಧಿಕವಾದಂತಹ ಒಂದು ತೆರಿಗೆಯನ್ನು ವಿಧಿಸಿತು. ಹೆಚ್ಚಿನ ಹೊರೆಯಾಯಿತು ವಲಸೆಗಾರರಿಗೆ ಅಥವಾ ವಸಾಹತಿಗಳಿಗೆ. ಇದರ ಪರಿಣಾಮವಾಗಿ ಇಂತಹ ಆರ್ಥಿಕ ಹೊರೆಯನ್ನು ನಾವು ಭರಿಸೋದಿಲ್ಲ ಅಂತ ಹೇಳಿ ಅಮೆರಿಕದ ಜನತೆ ಪಟ್ಟು ಹಿಡಿದು ಜೊತೆಗೆ ಒಂದು ಸ್ಟಾಂಪ್ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಸ್ಟಾಂಪ್ ಆಕ್ಟ್ ಪ್ರಕಾರ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಪತ್ರ ವ್ಯವಹಾರಗಳನ್ನು ಮಾಡುವಾಗ ನೋಂದಣಿ ಆಗಿರ್ಬೋದು, ಗುತ್ತಿಗೆ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕರಾರು ಪತ್ರಗಳಾಗಿರ್ಬೋದು, ಎಲ್ಲ ಪತ್ರಗಳ ಮೇಲೆ ಸ್ಟಾಂಪ್ ಅನ್ನ ಹಚ್ಚಿ ವ್ಯವಹರಿಸಬೇಕು ಅಂತ ಹೇಳಿ ಈ ಹೊಸ ಕಾಯ್ದೆಯಲ್ಲಿ ಉಲ್ಲೇಖ ಆಗಿತ್ತು. ಇದು ಸಹಿತ ಇದರಿಂದ ಬಂದಂತ ಒಂದು ಆದಾಯ ಬ್ರಿಟನ್ ಅನ್ನ ತಲುಪ್ತಿತ್ತು. ಇದನ್ನು ಸಹಿತ ವಸಾಹತಿಗಳು ವಿರೋಧಿಸಿದರು. ನಾವು ಇಂಥ ಅಧಿಕವಾದಂತಹ ಯಾವುದೇ ತೆರಿಗೆಗಳನ್ನು ಕೊಡೋದಿಲ್ಲ, ನಾವೇನಾದ್ರೂ ಕೊಡಬೇಕು ಅಂತಂದ್ರೆ ಮೊದಲು ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಿ, ಪಾರ್ಲಿಮೆಂಟಿನಲ್ಲಿ ನಮಗೆ ಪ್ರಾತಿನಿಧ್ಯತ್ವವನ್ನು ಅವಕಾಶ ಮಾಡಿಕೊಡುವವರೆಗೆ ನಾವು ಯಾವುದೇ ತೆರಿಗೆಗಳನ್ನ ಕಟ್ಟೋದಿಲ್ಲ ಅಂತ ಹೇಳಿ ಮತ್ತು ನೀಡೋದಿಲ್ಲ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಅದನ್ನ ತಿರಸ್ಕರಿಸ್ತಾರೆ. ಇದರ ಪರಿಣಾಮನೇ ಮುಂದೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದ್ದನ್ನ ನಾವು ಕಾಣ್ತೇವೆ. ಮತ್ತೊಂದು ಕಾರಣ ಹೊಸ ಮಾರುಕಟ್ಟೆ ನೀತಿ ಅಥವಾ ನೌಕಾ ಕಾಯಿದೆ ಅಂತಕ್ಕಂಥ. ಬ್ರಿಟಿಷರ ನೀತಿಗಳು ಯಾವುದೇ ದಿಕ್ಕಿನಲ್ಲಿ ಹೋದರೂ ಸಹಿತ ಅವರಿಗೆ ಲಾಭ ಆಗ್ಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥವ್ರು ಬ್ರಿಟಿಷ್ನವರು. ಭಾರತದಲ್ಲೂ ಅದೇ ಕೆಲಸ ಮಾಡಿದ್ರು, ಅಮೆರಿಕಾದಲ್ಲೂ ಅದೇ ಕೆಲಸ ನಮ್ಗಿಂತ ಮೊದಲೇ ಮಾಡಿದ್ರು. ಇಲ್ಲಿ ಮಾರುಕಟ್ಟೆ ನೀತಿ ಅಥವಾ ನೌಕಾ ಕಾಯ್ದೆಯ ಪ್ರಕಾರ 1-2-3 ಷರತ್ತುಗಳನ್ನ ಹಾಕ್ತಾರೆ ಅಮೆರಿಕಾದವರ ಮೇಲೆ. ಅವುಗಳಂದ್ರೆ, ಅಮೆರಿಕಾದಲ್ಲಿ ಲಭ್ಯ ಇರತಕ್ಕಂತ ಕಚ್ಚಾ ಪದಾರ್ಥಗಳು ಏನಿದ್ರು ಆ ಕಚ್ಚಾ ಪದಾರ್ಥಗಳನ್ನ ಬ್ರಿಟನ್ನಿಗೆ ರಫ್ತು ಮಾಡಬೇಕು. ಬ್ರಿಟನ್ ಹೊರತಾಗಿ ಬೇರೆ ಯಾವುದೇ ರಾಷ್ಟ್ರಗಳಿಗೆ ಲಾಭ ಬರುತ್ತೆ ಅಂತ ನೀವು ಕಳಿಸೋಂಗಿಲ್ಲ, ರಫ್ತು ಮಾಡೋಂಗಿಲ್ಲ ಅಂತ ಹೇಳಿ ಷರತ್ತನ್ನು ವಿಧಿಸಿದ್ರು. ಎರಡನೇದಾಗಿ, ಈಗಾಗಲೇ ಬ್ರಿಟನ್ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ವಸ್ತುಗಳಿಗೆ, ಬ್ರಿಟನ್ ಏನೀಗಾಗಲೇ ಉತ್ಪಾದನೆ ಮಾಡಿಕೊಂಡಿದೆ, ಆ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ವಸ್ತುಗಳಿಗೆ ಪರ್ಯಾಯವಾಗಿ ಅಮೆರಿಕ ಯಾವುದೇ ವಸ್ತುಗಳನ್ನ ನೀವು ಉತ್ಪಾದನೆ ಮಾಡಬಾರದು. ಇದರ ಜೊತೆಗೆ ನೀವು ಅಂತಾರಾಷ್ಟ್ರೀಯ ವಾಣಿಜ್ಯೀಕರಣದ ಒಂದು ಸಂದರ್ಭದಲ್ಲಿ ಅಥವಾ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ನಮ್ಮ ನೌಕೆಗಳನ್ನೇ ಬಳಸಬೇಕು, ಬೇರೆ ಯಾವುದೇ ದೇಶದ ನೌಕೆಗಳನ್ನ ಬಳಸಬಾರದು. ಇಂಥ ಷರತ್ತುಗಳನ್ನ ಈ ಹೊಸ ಮಾರುಕಟ್ಟೆ ನೀತಿಯಲ್ಲಿ ಅಥವಾ ಹೊಸ ನೌಕಾ ಕಾಯ್ದೆಯಲ್ಲಿ ಈ ಬ್ರಿಟಿಷರು ಜಾರಿಗೊಳಿಸಿದರು. ಇದು ಅವರನ್ನ ಅಮೆರಿಕದ ನೆಲವಾಸಿಗಳನ್ನ ಕೆಡತ್ತು. ನಮ್ಮ ಸ್ವಾಭಿಮಾನಕ್ಕೆ ಇದೊಂದು ಧಕ್ಕೆ ಆಗ್ತದೆ. ನಾವು ಇಷ್ಟಪಟ್ಟ ಕಡೆ ವ್ಯಾಪಾರ ಮಾಡಲಿಕ್ಕೆ ನಮಗೆ ಅವಕಾಶ ಬೇಕು, ನಮಗೆ ಮುಕ್ತ ಮಾರುಕಟ್ಟೆ ನೀತಿಯ ಒಂದು ಅವಕಾಶ ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡಿದರು. ಇದರ ಒಂದು ಪರಿಣಾಮ ಈ ಬ್ರಿಟಿಷರು ಜಾರಿಗೆ ತಂದಂತಹ ಮಾರುಕಟ್ಟೆ ನೀತಿ ಮತ್ತು ನೌಕಾ ಕಾಯ್ದೆ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತು ಅಂತಲೇ ನಾವು ಭಾವಿಸಬೇಕು. ಮುಂದಿನ ಒಂದು ಕ್ರಾಂತಿಗೆ ಇದು ನಾಂದಿ ಆಯಿತು ಅಂತಲೇ ನಾವು ಭಾವಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್, ಭೌತಿಕ ಕಾರಣಗಳು. ಭೌತಿಕವಾಗಿ ಇದು ಎಲ್ಲ ಕ್ರಾಂತಿಯ ಮೇಲೆ ಪ್ರಭಾವ ಬೀರುತ್ತದೆ. ಬುದ್ಧಿಜೀವಿಗಳ ಒಂದು ಪ್ರಭಾವ ಈ ಕ್ರಾಂತಿಗೆ ಒಂದು ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ತು ಅಂತ ನಾವು ಭಾವಿಸಬೇಕಾಗ್ತದೆ. ಅಮೆರಿಕಾದಲ್ಲಿ ಜೆಫರ್ಸನ್, ಜಾನ್ ಆಡಮ್ಸ್, ಹಾಗೆಯೇ ಥಾಮಸ್ ಪೇನ್ ಮತ್ತು ರೂಸೋನ ತತ್ವಗಳು ಸಹಿತ ಇವರ ಮೇಲೆ ಪ್ರಭಾವವನ್ನು ಬೀರಿತು.
ಥಾಮಸ್ ಪೈನ್ ತನ್ನ ಕಾಮನ್ ಸೆನ್ಸ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಆತ ಉಲ್ಲೇಖಿಸ್ತಾನೆ, ನಾವು ಅಂದ್ರೆ ಅಮೆರಿಕಾದ ಜನತೆ ಏನಿದ್ದೀವಿ ನಾವು ಈಗಾಗಲೇ ಪ್ರೌಢರು, ಎಲ್ಲವನ್ನೂ ಅನುಭವಿಸುವ ಮತ್ತು ಜ್ಞಾನದ ಅರಿವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ನಾವು. ಹಾಗಾಗಿ ನಮಗೆ ಎಲ್ಲವನ್ನೂ ದಯಪಾಲಿಸಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಕಾಮನ್ ಸೆನ್ಸ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಲೇಖನಗಳನ್ನ ಬರಿತಾ ಹೋಗ್ತಾನೆ. ಆತ ಮುಂದುವರೆದೇ ಹೇಳ್ತಾನೆ, ಮಗು ಪ್ರಾಪ್ತವಾದ ಮೇಲೆ ಅದಕ್ಕೆ ಯಾವುದೊಂದು ಸಹಿತ ತಡೆ ಹಿಡಿಯಬಾರದು. ಅದು ಇಷ್ಟಪಟ್ಟದ್ದನ್ನ ನೀಡುವುದು ಪೋಷಕರ ಜವಾಬ್ದಾರಿ ಅಂತ. ಹೀಗಾಗಿ ನೀವು ಪೋಷಕ ಸ್ಥಾನದಲ್ಲಿದ್ದೀರಿ, ನಾವೀಗ ಪ್ರೌಢರಾಗಿದ್ದೇವೆ, ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಈ ಯಾವ ಥಾಮಸ್ ಪೈನ್ ತನ್ನ ಕಾಮನ್ ಸೆನ್ಸ್ ಪತ್ರಿಕೆಯಲ್ಲಿ ಹೇಳ್ತಾನೆ. ಹಾಗೆ ಜೆಫರ್ಸನ್ ದೊಡ್ಡ ಮೇಧಾವಿ ಮತ್ತು ಮುಂದಿನ ದಿನಗಳಲ್ಲಿ ಅಮೆರಿಕಾದ ಅಧ್ಯಕ್ಷನೂ ಆದಂತವನು ಜೆಫರ್ಸನ್. ಆತ ಅಮೆರಿಕಾದ ಸ್ವತಂತ್ರದ ಒಂದು ಘೋಷಣೆಯನ್ನೇ ಮಾಡ್ತಾನೆ. ಅಮೆರಿಕಾದ ಸ್ವತಂತ್ರ ಘೋಷಣೆಯನ್ನು ಹೊರಡಿಸಿದಂತ ಮಹಾನ್ ವ್ಯಕ್ತಿ ಜೆಫರ್ಸನ್. ಆತ ಹೇಳ್ತಾನೆ, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಆದ್ಯ ಕರ್ತವ್ಯ. ಯಾವ ಸರ್ಕಾರ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲು ಅಂತ ಒಂದು ಸರ್ಕಾರವನ್ನ ಕಿತ್ತು ಒಗಿತಕ್ಕಂಥ ಪರಮಾಧಿಕಾರ ಇರತಕ್ಕಂಥದ್ದು ಪ್ರಜೆಗಳಿಗೆ. ಯಾವುದೇ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾವ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ಜನತೆಗೆ ದಯಪಾಲಿಸಲಿಕ್ಕೆ ಹಿಂದೇಟಾಗ್ತದೋ ಅಂತ ಒಂದು ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಪರಮಾಧಿಕಾರ ಪ್ರಜೆಗಳಿಗಿದೆ. ಹೀಗಾಗಿ ನೀವು ನಮಗೆ ಮೂಲಭೂತ ಹಕ್ಕುಗಳನ್ನ ನೀಡಿ, ಇಲ್ಲವೇ ನಮ್ಮ ದೇಶದಿಂದ ಹೊರನಡಿಲಿಕ್ಕೆ ಸಿದ್ಧರಾಗಿ ಅಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾರೆ. ಹಾಗೆ ಸ್ಯಾನ್ ಅಡಮ್ಸ್ ಆಗಿರ್ಬೋದು, ಜಾನ್ ಅಡಮ್ಸ್ ಆಗಿರ್ಬೋದು, ಇವರು ಸಹಿತ ಜನತೆಯನ್ನು ಹುರಿದುಂಬಿಸ್ತಾರೆ. ಇನ್ನು ಫ್ರಾನ್ಸಿನ ತತ್ವಜ್ಞಾನಿಯಾದಂಥ ರೂಸೋನ ತತ್ವಗಳು ಸಹಿತ ಇದೇ ಸಂದರ್ಭದಲ್ಲಿ ಅಮೆರಿಕಾದ ಜನತೆಯ ಮೇಲೂ ಸಹಿತ ಪ್ರಭಾವವನ್ನು ಬೀರಿತು. ಆತ ಹೇಳ್ತಾನೆ, ಮ್ಯಾನ್ ಬಾರ್ನ್ ಫ್ರೀ ಬಟ್ ಹಿ ಈಸ್ ಎವರಿವೇರ್ ಇನ್ ಚೈಲ್ಡ್. ಮಾನವ ಹುಟ್ಟಿನಿಂದ ಸ್ವತಂತ್ರ ಆದ್ರೆ ಎಲ್ಲೆಡೆಯಲ್ಲಿ ಬಂಧನದಲ್ಲಿದ್ದಾನೆ. ಇವತ್ತು ನಿಮ್ಮಿಂದ ನಾವು ಬಂಧನಕ್ಕೊಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವವಾಗಿದೆ. ಹಾಗಾಗಿ ಬ್ರಿಟಿಷರೇ ನಮಗೆ ಪರಿಪೂರ್ಣವಾದಂತಹ ಒಂದು ಸ್ವತಂತ್ರ, ನಮ್ಮ ಬೇಡಿಕೆಗಳನ್ನ ನೀವು ಮಾನ್ಯ ಮಾಡಿ ಅಂತ ಹೇಳಿ ಈ ಬುದ್ಧಿಜೀವಿಗಳು ಎಲ್ಲರೂ ಸಹಿತ ಜನತೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಕ್ರಾಂತಿಗೆ ಅವರು ಮಾರ್ಗದರ್ಶಕರಾದರು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೇನೆ ಟೌನ್ಶೆಂಡ್ನ ಶಾಸನಗಳು. ಈ ಟೌನ್ಶೆಂಡ್ ಇಂಗ್ಲೆಂಡಿನ ಅರ್ಥಮಂತ್ರಿ, ಆರ್ಥಿಕ ತಜ್ಞನೂ ಹೌದು ಮತ್ತು ಆರ್ಥಿಕ ಮಂತ್ರಿಯೂ ಹೌದು, ಹಣಕಾಸಿನ ಮಂತ್ರಿ. ಈತ ಅಮೆರಿಕಾದ ವಲಸೆಗಾರರ ಮೇಲೆ ಅಥವಾ ವಸಾಹತಿಗಳ ಮೇಲೆ ಒಂದಷ್ಟು ವಸ್ತುಗಳ ಮೇಲೆ ತೆರಿಗೆಯನ್ನ ಏರ್ತಾರೆ. ಹೊಸ ಹೊಸ ತೆರಿಗೆಗಳನ್ನ ಬೇರೆ ಬೇರೆ ವಸ್ತುಗಳ ಮೇಲೆ ತರ್ತಾರೆ. ಅಂತ ಒಂದು ಈತ ಜಾರಿಗೊಳಿಸಿದಂತಹ ತೆರಿಗೆಗಳು 1767ರಲ್ಲಿ ಜಾರಿಗೆ ಬರ್ತದೆ. ಕಾಗದ, ಗಾಜು, ಬಣ್ಣ, ಚಹಾ ಈ ವಸ್ತುಗಳ ಮೇಲೆ ಅಧಿಕವಾದಂತಹ ಒಂದು ತೆರಿಗೆಯನ್ನ ಈತ ವಿಧಿಸ್ತಾನೆ. ಅಮೆರಿಕಾದವರಿಗೆ ಇದು ತುಂಬಾ ಅವರ ಮನಸ್ಸಿನಲ್ಲಿ ದುಗುಡವನ್ನು ಉಂಟು ಮಾಡಿತು. ಈ ಎಲ್ಲ ವಸ್ತುಗಳ ಮೇಲೆ ನಾವೇಕೆ ತೆರಿಗೆ ಕಟ್ಟಬೇಕು? ನಮ್ಮ ವಸ್ತುಗಳಿಗೆ ನಾವೇ ತೆರಿಗೆ ಕಟ್ಟಿ ಬ್ರಿಟಿಷರಿಗೆ ಹಣವನ್ನು ಕೊಡ್ಬೇಕಾ, ತೆರಿಗೆಯನ್ನು ಕೊಡ್ಬೇಕಾ? ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಉಟ್ಕೊಂಡು ನಾವು ಇವು ಯಾವುದೇ ತೆರಿಗೆಗಳನ್ನು ಕೊಡೋದಿಲ್ಲ, ನಮಗೆ ಕೇಳಲಿಕ್ಕೂ ಸಹಿತ ನೀವು ಅರ್ಹರಲ್ಲ, ಯಾಕೆಂದ್ರೆ ನಿಮ್ಮ ಪಾರ್ಲಿಮೆಂಟಿನಲ್ಲಿ ನಮಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಹಾಗಾಗಿ ಕೊಡೋದಿಲ್ಲ ಅಂತ ಹೇಳಿ ಬೋಸ್ಟನ್ ಮೆಸಾಚುಸೆಟ್ಸ್ ರಾಜ್ಯದ ಬೋಸ್ಟನ್ ಬಂದರು ಅಲ್ಲಿ ಹೋರಾಟವನ್ನು, ಹಿಂಸಾತ್ಮಕವಾದಂತಹ ಹೋರಾಟವನ್ನ ಬ್ರಿಟಿಷರ ವಿರುದ್ಧ ಆರಂಭಿಸ್ತಾರೆ. ಇಲ್ಲಿ ಅನೇಕರು ಮರಣವನ್ನಪ್ತಾರೆ. ಅಮೆರಿಕಾದ ಹೋರಾಟಗಾರರು ಮರಣವನ್ನಪ್ತಾರೆ. 1770ರ ವೇಳೆಯಲ್ಲಿ ಈ ಬೋಸ್ಟನ್ ನಲ್ಲಿ ಗಲಭೆ ಆಗ್ತದೆ. ಇದನ್ನ ಬೋಸ್ಟನ್ ಕಗ್ಗೊಲೆ ಅಂತಲೂ ಸಹಿತ ಕರೀತಾರೆ. ಕೊನೆಗೆ ಬೆದರಿದಂತಹ ಬ್ರಿಟಿಷ್ ಸರ್ಕಾರ ತಮ್ಮ ಪ್ರತಿಷ್ಠೆಗೋಸ್ಕರ ಈ ಚಹಾದ ಮೇಲಿದ್ದಂತಹ ತೆರಿಗೆಯನ್ನ ಒಂದನ್ನು ಉಳಿಸಿಕೊಂಡು ಉಳಿದ 3 ವಸ್ತುಗಳ ಮೇಲೆ ವಿಧಿಸಿದಂತಹ ತೆರಿಗೆಯನ್ನ ಮನ್ನಾ ಮಾಡಿ ರದ್ದುಪಡಿಸಿತು. ಹೀಗಾಗಿ ಇದರಲ್ಲಿ ಭಾಗಶಃ ಅಮೆರಿಕಾದವರು ಯಶಸ್ವಿಯಾದರು ಅಂತಲೇ ನಾವು ಭಾವಿಸಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಈ ಕ್ರಾಂತಿಗೆ ಮತ್ತೊಂದು ಕಾರಣ ಬೋಸ್ಟನ್ ಟೀ ಪಾರ್ಟಿ.
ಬೋಸ್ಟನ್ ಟೀ ಪಾರ್ಟಿ. ಟೌನ್ಶೆಂಡನ ಶಾಸನಗಳಿಂದ ಉದ್ರೇಕಗೊಂಡಂತಹ, ಕೋಪಗೊಂಡಂತಹ ಅಮೆರಿಕದ ವಸಾಹತಿಗಳು ಈ 3 ವಸ್ತುಗಳ ಮೇಲೆ ವಿಧಿಸಿದ್ದಂತ ಒಂದು ತೆರಿಗೆಯನ್ನ ಏನು ಬ್ರಿಟಿಷ್ ಸರ್ಕಾರ ಮನ್ನಾ ಮಾಡ್ತೋ, ಇನ್ನು ಚಹಾದ ಮೇಲೆ ಪ್ರತಿಷ್ಠೆಗೋಸ್ಕರವಾಗಿ ಏನು ಆ ವಸ್ತುವಿನ ಮೇಲೆ ವಿಧಿಸಿದ್ದಂತ ಒಂದು ತೆರಿಗೆಯನ್ನು ಉಳಿಸ್ಕೊಂಡಿತ್ತೋ, ಅಮೆರಿಕದ ವಸಾಹತಿಗಳು ಸಹಿತ ತಾವು ಸಹಿತ ಪ್ರತಿಷ್ಠೆಯಾಗಿ ಭಾವಿಸಿಕೊಂಡು ಬ್ರಿಟಿಷ್ ಸರ್ಕಾರ ಚಹಾದ ಮೇಲೆ ವಿಧಿಸಿರ್ತಕ್ಕಂಥ ಒಂದು ತೆರಿಗೆಯನ್ನು ಸಹಿತ ಮನ್ನಾ ಮಾಡುವವರೆಗೆ, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕುವವರೆಗೆ ನಾವು ವಿರಮಿಸುವುದಿಲ್ಲ, ನಾವು ಸಹಿತ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಅವರು ಪಟ್ಟಿದ್ರು. ಆದ್ರೆ ಬ್ರಿಟಿಷ್ ಸರ್ಕಾರ ಇದಕ್ಕೆ ಬಗ್ಗಲಿಲ್ಲ. ಅಂತಿಮ ಬಾರಿಗೆ ಟೀ ಪಟ್ಟಣವನ್ನು ತುಂಬಿದ್ದಂತ ಹಡಗನ್ನ ಬೋಸ್ಟನ್ ಬಂದರಿಗೆ ಬ್ರಿಟಿಷ್ ಸರ್ಕಾರ ಕಳಿಸಿಕೊಡ್ತು. ಟೀ ಪಟ್ಟಣಗಳನ್ನು ತುಂಬಿದ್ದಂತ ಒಂದು ಹಡಗನ್ನ ಅಮೆರಿಕಾದ ಬೋಸ್ಟನ್ ಬಂದರಿಗೆ ಕಳಿಸ್ಕೊಡ್ತು. ಆ ಹಡಗು ಅಲ್ಲಿಗೆ ಬಂದು ಲಂಗರನ್ನ ಹಾಕ್ತು. ಆ ಲಂಗರ್ ಹಾಕಂತ ಒಂದು ಸಂದರ್ಭದಲ್ಲಿ ಈವರೆಗೂ ರೆಡ್ ಇಂಡಿಯನ್ನರು ಏನು ಕೂಲಿಕಾರರು ಇದ್ರು, ಅವರು ಆ ಎಲ್ಲಾ ವಸ್ತುಗಳನ್ನ ಆ ತೀರದ ಭಾಗಕ್ಕೆ ಇಳಿಸ್ತಾ ಇದ್ರು. ಈ ಸಂದರ್ಭದಲ್ಲಿಯೂ ಸಹಿತ ಕಾರ್ಮಿಕರುಗಳು ಕೂಲಿಕಾರರು ರೆಡ್ ಇಂಡಿಯನ್ನರಂತೆ ಏನು ಹೋಗ್ತಾ ಇದ್ರು, ಅದೇ ರೀತಿಯಲ್ಲಿ ರೆಡ್ ಇಂಡಿಯನ್ನರಂತೆ ವೇಷ ಧರಿಸಿದಂತ ಕ್ರಾಂತಿಕಾರರು ಹಡಗನ್ನ ಪ್ರವೇಶಿಸಿ ಆ ಹಡಗಿನಲ್ಲಿದ್ದಂತಹ ಟೀ ಪಟ್ಟಣಗಳನ್ನ ಅಟ್ಲಾಂಟಿಕ್ ಸಮುದ್ರಕ್ಕೆ ಎಸೆದರು. ಇಡೀ ಸಮುದ್ರ ಎಲ್ಲವೂ ಸಹಿತ ಟೀ ಇಂದ ಸಂಪೂರ್ಣವಾಗಿ ಸಮ್ಮಿಶ್ರಿತ ಆಯಿತು. ಇದನ್ನೇ ಬೋಸ್ಟನ್ ಟೀ ಪಾರ್ಟಿ ಅಥವಾ ಬೋಸ್ಟನ್ ಟೀ ಹಗರಣ ಅಂತ ಕರೀತಾರೆ. 1773ರ ವೇಳೆಯಲ್ಲಿ ಈ ಘಟನೆ ಅಂತಕ್ಕಂಥದ್ದು ಸಂಭವಿಸಿತು. ಅಂದ್ರೆ ಕ್ರಾಂತಿಕಾರರು ಬೋಸ್ಟನ್ ಬಂದರಿಗೆ ತಲುಪಿ ಆ ಹಡಗಿನಿಗೆ ಪ್ರವೇಶಿಸಿ ಹಡಗಿನಲ್ಲಿದ್ದಂತ ಟೀ ಪಟ್ಟಣಗಳನ್ನ ಸಮುದ್ರಕ್ಕೆ ಒಂದೊಂದೇ ಎಸೆದ್ರು. ಇಂಥ ಒಂದು ಘಟನೆಯನ್ನೇ ಬೋಸ್ಟನ್ ಟೀ ಪಾರ್ಟಿ ಅಥವಾ ಬೋಸ್ಟನ್ ಟೀ ಹಗರಣ ಅಂತ ಕರೆಯಲಾಗ್ತದೆ. ಇನ್ನು ಕೊನೆಯ ಒಂದು ಕಾರಣ ಕ್ಯುಬೆಟ್ ಕಾಯ್ದೆ. ಈ ಕಾಯ್ದೆ ಈ ಕ್ರಾಂತಿ ಹಬ್ಬಲಿಕ್ಕೆ ಮತ್ತು ಕ್ರಾಂತಿ ಆರಂಭವಾಗಲಿಕ್ಕೆ ಕಾರಣವಾದಂತ ಒಂದು ಅಂಶ ಅಂತಕ್ಕಂಥದ್ದು. ಏನಿದು? ಅಮೆರಿಕದವರು ಕ್ರಾಂತಿಗೆ ಸಿದ್ಧರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಸಹಿತ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆಲೋಚಿತರಾಗಿದ್ರು. ಇದೇ ಸಂದರ್ಭದಲ್ಲಿ ಇಂಥ ಒಂದು ಕ್ಯುಬೆಟ್ ಕಾಯ್ದೆಯನ್ನ ಪಾಸ್ ಮಾಡ್ತಾರೆ. ಇದರ ಪ್ರಕಾರ ಕೆನಡಾದಲ್ಲಿದ್ದಂತ ಕ್ಯಾಥೋಲಿಕ್ ಫ್ರೆಂಚ್ ಕ್ಯಾಥೋಲಿಕ್ಸ್ ಏನಿದ್ರು ಅವರಿಗೆ ಬ್ರಿಟಿಷ್ ಸರ್ಕಾರ ಮಾನ್ಯತೆಯನ್ನ ನೀಡ್ತಾರೆ. ಅಮೆರಿಕಾದಲ್ಲಿದ್ದಂಥವರು ಇಲ್ಲಿದ್ದಂಥವರು ಪ್ರೊಟೆಸ್ಟೆಂಟರ್, ಅಲ್ಲಿದ್ದಂಥವರು ಕ್ಯಾಥೋಲಿಕರ್. ಹೀಗಾಗಿ ಅಲ್ಲಿಯ ಜನತೆಯ ಒಂದು ಔದಾರ್ಯವನ್ನು ಪಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಪ್ರೀತಿ ವಿಶ್ವಾಸವನ್ನು ಪಡಿಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಲ್ಲಿಯ ಕ್ಯಾಥೋಲಿಕರಿಗೆ ಮಾನ್ಯತೆಯನ್ನ ಬ್ರಿಟಿಷ್ ಸರ್ಕಾರ ನೀಡಿತು. ಹಾಗೆ ಎರಡನೇದಾಗಿ ಉತ್ತರ ಅಮೆರಿಕಾ ಅಮೆರಿಕ ಸಂಯುಕ್ತ ಸಂಸ್ಥಾನದ ಉತ್ತರ ಭಾಗದಲ್ಲಿದ್ದಂತಹ ಬಹಿಮಿಯಾದ ಕೆಲವು ಪ್ರದೇಶಗಳೇನಿತ್ತು, ಆ ಕೆಲವು ಪ್ರದೇಶಗಳನ್ನ ಕೆನಡಾಕ್ಕೆ ಬಿಟ್ಕೊಡ್ಲಿಕ್ಕೆ ಬ್ರಿಟಿಷ್ ಸರ್ಕಾರ ಸಮ್ಮತಿಯನ್ನ ನೀಡಿತು. ಹೀಗಾಗಿ ಬ್ರಿಟಿಷ್ ಸರ್ಕಾರ ಯಾವಾಗ ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಉತ್ತರ ಭಾಗದ ಕೆಲವು ಪ್ರದೇಶಗಳನ್ನು ಬಿಟ್ಕೊಡ್ಲಿಕ್ಕೆ ಸಮ್ಮತಿಸ್ತೋ, ಆಗ ಅಮೆರಿಕದ ವಸಾಹತಿಗಳು ಯೋಚನೆಯನ್ನ ಮಾಡಿದ್ರು, ನಮ್ಮ ಮುಂದೆ ಬ್ರಿಟಿಷರು ಮುಂದೆ ಯುದ್ಧ ಮಾಡಲಿಕ್ಕೆ ಪೂರ್ವ ಸಿದ್ಧರಾಗ್ತಾ ಇದ್ದಾರೆ, ಫ್ರೆಂಚರನ್ನ ತೃಪ್ತಿಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿ ನಾವು ಮತ್ತಷ್ಟು ಕಾಲ ಕಾಯೋದು ಸಾಧ್ಯ ಇಲ್ಲ, ಮುಂದೆ ನಾವು ಸಹಿತ ಬ್ರಿಟಿಷರ ವಿರುದ್ಧ ಹಿಂಸಾತ್ಮಕವಾದಂತ ಒಂದು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥ ಒಂದು ಭಾವನೆಗಳು ಅವರಲ್ಲಿ ಬಂದು ಮುಂದೆ ಕ್ರಾಂತಿಗೆ ನಾಂದಿಯಾಡಿದ್ದನ್ನು ನಾವು ಕಾಣ್ತೀವಿ. ಅಥವಾ ಅಮೆರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿ ಆರಂಭ ಆಗಲಿಕ್ಕೆ ಕಾರಣ ಆಗಿದ್ದನ್ನು ನಾವು ಕಾಣ್ತೀವಿ.
ಓಕೆ. ಇನ್ನು ಮುಂದೆ ಕ್ರಾಂತಿಯ ಗತಿ, ಹೇಗೆ ಕ್ರಾಂತಿ ಆರಂಭ ಆಯಿತು? ವಿದ್ಯಾರ್ಥಿಗಳೇ, ಎಲ್ಲಾ ಕಾರಣಗಳಿಂದ ಅಮೆರಿಕದ ವಸಾಹತಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಒಂದು ಸ್ಥಿತಿಗೆ ಬಂದು ತಲುಪು. ಈ ವಸಾಹತಿಗಳು ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲೇಬೇಕು, ನಮ್ಮ ಹಕ್ಕು ಬಾಧ್ಯತೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಂತಕ್ಕಂಥದ್ದು ಅವ್ರಿಗೂ ಸಹಿತ ಅನ್ನಿಸ್ತು. ಕೊನೆಗೆ 13 ವಸಾಹತಿಗಳ ಎಲ್ಲ ನಾಯಕರುಗಳು, ಪ್ರತಿನಿಧಿಗಳು ಸಮಾವೇಶಗೊಂಡು ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದರ ಫಲವಾಗಿ ಪ್ರಥಮ ಬಾರಿಗೆ 1774 ಸೆಪ್ಟೆಂಬರ್ ವೇಳೆಯಲ್ಲಿ ಮೊದಲನೇ ಫಿಲಡೆಲ್ಫಿಯಾ ಸಭೆ ಅಥವಾ ಮೊದಲನೇ ಕಾಂಟಿನೆಂಟಲ್ ಸಭೆ ಅಂತ ಇದಕ್ಕೆ ಕರೀತಾರೆ. ಈ ಮೊದಲನೇ ಕಾಂಟಿನೆಂಟಲ್ ಸಭೆ 1774 ಸೆಪ್ಟೆಂಬರ್ ವೇಳೆಯಲ್ಲಿ ಸಮಾವೇಶಗೊಳ್ತು ಮೆಸಾಚುಸೆಟ್ಸ್ ರಾಜ್ಯದ ರಾಜಧಾನಿಯಾದಂತ ಫಿಲಡೆಲ್ಫಿಯಾ. ಸಕಾಲಕ್ಕೆ ಜಾರ್ಜಿಯಾಕ್ಕೆ ಪತ್ರ ತಲುಪದ ಕಾರಣ ಜಾರ್ಜಿಯಾವನ್ನು ಹೊರತುಪಡಿಸಿ ಉಳಿದ 12 ರಾಜ್ಯಗಳು ಅಲ್ಲಿ ಸಮಾವೇಶಗೊಂಡಿದ್ವು. ಮುಂದಿನ ನಡೆಯ ಬಗ್ಗೆ, ಮುಂದಿನ ಹೋರಾಟದ ಬಗ್ಗೆ ಅವರು ಎಲ್ಲರೂ ಸಹಿತ ಆ ಸಂದರ್ಭದಲ್ಲಿ ತೀರ್ಮಾನ ಕೈಗೊಂಡು ಒಂದು ನಿರ್ಧಾರಕ್ಕೆ ಬಂದು, ಬ್ರಿಟಿಷರ ವಿರುದ್ಧದ ಹೋರಾಟ ಅದು ಹಿಂಸಾತ್ಮಕವಾದಂತ ಹೋರಾಟ ಆಗಿರಬೇಕು. ಯಾವ ಶಸ್ತ್ರಬಲದಿಂದ ನಮ್ಮನ್ನ ಆಳ್ತಾ ಇದ್ದಾರೋ ಅದೇ ಶಸ್ತ್ರಬಲದಿಂದಲೇ ಅವರನ್ನ ಹೊಡೆದೋಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾರೆ ಈ ಅಮೆರಿಕಾದವರು. ಆ ನಂತರ ಕಂಕಾಡ್ನಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹಣೆ ಮಾಡಿಕೊಳ್ಬೇಕು, ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತಕ್ಕಂಥ ಎಲ್ಲ ನಿರ್ಧಾರಗಳು ಈ ಮೊದಲ ಸಭೆಯಲ್ಲಿ ಆದವು. ಅದೇ ರೀತಿ ಹೋರಾಟವನ್ನು ಸಹಿತ ಮಾಡ್ತಾರೆ. ಆದರೆ ಬ್ರಿಟಿಷರಿಂದ ಜನರಲ್ ಹೋಮ್ನ ನೇತೃತ್ವದಲ್ಲಿ ಬಂದಂತ ಒಂದು ಸೇನೆ ಆರಂಭದ ಅವಧಿಯಲ್ಲಿ ಈ ವಸಾಹತಿಗರ ಹೋರಾಟವನ್ನ ಹತ್ತಿಕ್ಕುವಲ್ಲಿ ಯಶಸ್ವಿಯಾದ. ಇನ್ನು 1 ವರ್ಷದ ಅವಧಿಯಲ್ಲಿ ಈ ಎಲ್ಲಾ 13 ವಸಾಹತಿಗಳ ಪ್ರತಿನಿಧಿಗಳು ಮತ್ತೊಂದು ಸಭೆಯನ್ನ ಕರೀತಾರೆ ಇದೇ ಸ್ಥಳದಲ್ಲಿ ಫಿಲಡೆಲ್ಫಿಯಾದಲ್ಲಿ. ಇದನ್ನ 2ನೇ ಕಾಂಟಿನೆಂಟಲ್ ಸಭೆ ಅಥವಾ 2ನೇ ಫಿಲಡೆಲ್ಫಿಯಾ ಸಭೆ ಅಂತ ಕರೀತಾರೆ. ಇದು 1775 ಮೇ ವೇಳೆಯಲ್ಲಿ ಜರುಗಿದೆ. ಇದೊಂದು ಪ್ರಮುಖವಾದಂತಹ ಒಂದು ಸಭೆ. ಕೆಲವು ಪ್ರಮುಖವಾದಂತಹ ಒಂದು ನಿರ್ಣಯಗಳನ್ನ ಇಲ್ಲಿ ಕೈಗೊಳ್ಳಲಾಯಿತು. ಕ್ರಾಂತಿಕಾರರಾದಂತಹ ಸ್ಯಾನ್ ಆಡಮ್ಸ್ ಮತ್ತು ಜಾನ್ ಆಡಮ್ಸ್ ಕೆಲವು ಪ್ರಮುಖವಾದಂತಹ ಒಂದು ಸಲಹೆಗಳನ್ನ ನೀಡ್ತಾರೆ. ಆ ಸಲಹೆಗಳಂತೆ ಎಲ್ಲರೂ ಸಹಿತ ಹೋಗ್ತಾರೆ. ಅದರ ಪ್ರಕಾರ ಮೆಸಾಚುಸೆಟ್ಸ್ ರಾಜ್ಯಕ್ಕೆ 13 ವಸಾಹತುಗಳನ್ನು ಒಳಗೊಂಡಂತೆ ಒಂದು ಕೇಂದ್ರ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಜವಾಬ್ದಾರಿಯನ್ನ ನೀಡ್ತಕ್ಕಂಥದ್ದು ಇಲ್ಲಿ ಮೊದಲು ಕೈಗೊಂಡಂತ ಒಂದು ನಿರ್ಧಾರ. ಮೆಸಾಚುಸೆಟ್ಸ್ ರಾಜ್ಯಕ್ಕೆ 13 ವಸಾಹತುಗಳನ್ನು ಒಳಗೊಂಡಂತಹ ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೇಂದ್ರ ಸರ್ಕಾರವನ್ನು ರಚನೆ ಮಾಡತಕ್ಕಂಥ ಜವಾಬ್ದಾರಿ. ಎರಡನೇದಾಗಿ ಒಂದು ಬಲಿಷ್ಠವಾದಂತಹ ಸೇನೆ ನಿರ್ಮಾಣ ಆಗಬೇಕು. ಆ ಸೇನೆಗೆ ಜಾರ್ಜ್ ವಾಷಿಂಗ್ಟನ್ ಮಹಾದಂಡನಾಯಕನಾಗಿ ಆ ಹುದ್ದೆಯನ್ನ ಅಥವಾ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜಾರ್ಜ್ ವಾಷಿಂಗ್ಟನ್ ಅನ್ನೇ ಯಾಕೆ ಸೂಚಿಸಿದ್ರು ಅಂದ್ರೆ, ಹಿಂದೆ ಸಪ್ತವಾರ್ಷಿಕ ಯುದ್ಧದ ಸಂದರ್ಭದಲ್ಲಿ ವಸಾಹತಿಗಳ ಪರವಾಗಿ ಜಾರ್ಜ್ ವಾಷಿಂಗ್ಟನ್ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದ್ದ. ವಸಾಹತಿಗಳ ವಿಜಯಕ್ಕೆ ಆದ ಕಾರಣಕರ್ತನಾಗಿದ್ದ. ಈ ಹಿನ್ನೆಲೆಯಲ್ಲಿ ಮೂಲತಃ ವರ್ಜೀನಿಯಾ ರಾಜ್ಯದ ಒಬ್ಬ ಮಹಾನ್ ಜಮೀನ್ದಾರನಾಗಿದ್ದಂತಹ ಜಾರ್ಜ್ ವಾಷಿಂಗ್ಟನ್ ಅವನನ್ನೇ ಕರೆತಂದು ಈ ಸೈನ್ಯದ ಮಹಾದಂಡನಾಯಕ ಹುದ್ದೆಯನ್ನ ಅವನಿಗೆ ನೀಡಿ ಆ ಜವಾಬ್ದಾರಿಯನ್ನು ಹೊರಿಸ್ತಾರೆ. ಮುಂದೆ ಆತ ಯಶಸ್ಸು ಆಗ್ತದೆ. ಈ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ಕೈಗೊಂಡಂತಹ ಈ ಸಭೆಯಲ್ಲಿ ಮುಂದೆ ಜೆಫರ್ಸನ್ ಒಂದು ಸಲಹೆಯನ್ನು ನೀಡ್ತಾನೆ. ನಾವು ಹಿಂಸಾತ್ಮಕವಾದಂತಹ ಒಂದು ಹೋರಾಟವನ್ನು ಆರಂಭಿಸುವ ಮೊದಲು ಇಂಗ್ಲೆಂಡಿನ ಅಧಿಪತಿ ಆಗಿರ್ತಕ್ಕಂಥ ರಾಜನಾಗಿರ್ತಕ್ಕಂತಹ 3ನೇ ಜಾರ್ಜನಿಗೆ ಒಂದು ಮನವಿಯನ್ನ ನೀಡೋಣ, ಒಂದು ಮನವಿಯನ್ನ ಕೊಡೋಣ. ಆ ಮನವಿಯನ್ನು ಪುರಸ್ಕರಿಸಿದರೆ ರಾಜ ನಾವು ಮುಂದಾಗ್ತಕ್ಕಂಥ ಹಿಂಸಾತ್ಮಕವಾದಂತ ಹೋರಾಟವನ್ನ ನಾವು ಇಲ್ಲಿಗೆ ಬಿಡೋಣ ಅಂತ ಹೇಳಿ ಸಲಹೆಯನ್ನು ನೀಡ್ತಾನೆ. ಅದನ್ನ ಎಲ್ಲರೂ ಒಪ್ತಾರೆ. ಕೊನೆಗೆ ಒಂದು ಭಿನ್ನಮತಳೆಯನ್ನ ಸಿದ್ಧ ಮಾಡಿ ಎಲ್ಲರೂ ಸಹಿತ ಆ ಪ್ರತಿನಿಧಿ 13 ರಾಜ್ಯಗಳ ಪರವಾಗಿ ಇಂಗ್ಲೆಂಡಿನ ರಾಜನಾದಂತ 3ನೇ ಜಾರ್ಜನಿಗೆ ಆ ಮನವಿಯನ್ನು ಸಲ್ಲಿಸ್ತಾರೆ.
ರಾಜ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ, ನಮ್ಮ ಮೂಲಭೂತ ಹಕ್ಕಾಗಿರ್ಬೋದು, ರಾಜಕೀಯ ಹಕ್ಕು ಬಾಧ್ಯತೆಗಳಾಗಿರ್ಬೋದು, ಇನ್ನಿತರ ಹಕ್ಕು ಬಾಧ್ಯತೆಗಳಾಗಿರ್ಬೋದು, ಅವೆಲ್ಲವುಗಳನ್ನ ಈಡೇರಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸುವುದು, ಹಿಂಸಾತ್ಮಕವಾದಂತಹ ಒಂದು ಹೋರಾಟವನ್ನು ತಪ್ಪಿಸು ರಾಜ ಅಂತ ಹೇಳಿ ತಮ್ಮ ಬಿನ್ನವ ತಲೆಯಲ್ಲಿ ಕೇಳಿಕೊಂಡ್ರು. ಆದರೆ ಮೂರನೇ ಜಾರ್ಜ್ ಮತ್ತು ಅಲ್ಲಿಯ ಪ್ರತಿನಿಧಿಗಳು ಸಂಪೂರ್ಣವಾಗಿ ಈ ಮನವಿಯನ್ನು ತಿರಸ್ಕರಿಸಿದರು. ಯಾವಾಗ ಮನವಿ ತಿರಸ್ಕೃತ ಆಯಿತೋ ಆಗ ಕ್ರೋಧಗೊಂಡರು ಈ ಎಲ್ಲಾ ವಸಾಹತಿ ಪ್ರತಿನಿಧಿಗಳು ಮತ್ತು ಕ್ರಾಂತಿಕಾರರು. ಜಫರ್ಸನ್ ಆಗಲೇ ಅಮೆರಿಕಾದ ಸ್ವತಂತ್ರವನ್ನು ಘೋಷಣೆ ಮಾಡಿದರು. ನಾವು ಇಂದಿನಿಂದ ಸ್ವತಂತ್ರ ಆಗಿದ್ದೇವೆ 1776 ಜುಲೈ 4. ನಾವು ಬೇರೆ ಯಾರನ್ನೂ ಸಹಿತ ಕೇಳಬೇಕಾದಂತ ಅಗತ್ಯತೆ ಇಲ್ಲ. ನಮ್ಮ ರಾಷ್ಟ್ರ, ನಮ್ಮ ಪ್ರಜೆಗಳು, ನಾವು ಇವತ್ತಿನಿಂದ ಸ್ವತಂತ್ರ. ಯಾವ ಸರ್ಕಾರ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಿಲ್ವೋ ಅವರು ನಮಗೆ ಆದೇಶ ಮಾಡತಕ್ಕಂಥ ಅಧಿಕಾರ ಅವರಿಗೆ ಇಲ್ಲ. ಹೀಗಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡದಲೇ ಇರತಕ್ಕಂಥ ಒಂದು ಸರ್ಕಾರವನ್ನು ಕಿತ್ತೊಗೆಯುವ ಪರಮಾಧಿಕಾರ ಇರತಕ್ಕಂಥದ್ದು ನಮಗೆ. ಹಾಗಾಗಿ ಅಮೆರಿಕ ಇಂದಿನಿಂದ ಸ್ವತಂತ್ರ ಅಂತ ಜಫರ್ಸನ್ ಈ ಸ್ವತಂತ್ರದ ಘೋಷಣೆಯನ್ನ 1776 ಜುಲೈ 4 ವೇಳೆಯಲ್ಲಿ ಈ ಸಂದರ್ಭದಲ್ಲಿ ಆತ ಘೋಷಿಸ್ತಾನೆ. ಇದೇ ದಿನವನ್ನ ಇವತ್ತು ಅಮೆರಿಕಾದವರು ಸ್ವತಂತ್ರದ ದಿನವಾಗಿ ಆಚರಣೆ ಮಾಡಿಕೊಂಡು ಹೋಗ್ತಾ ಇರೋದನ್ನು ನಾವು ಕಾಣ್ತೀವಿ. ಆಕ್ಚುಲಿ ಅವರು ಅಧಿಕೃತವಾಗಿ ಸ್ವತಂತ್ರ ಪಡ್ಕೊಂಡಿದ್ದು 1783 ವೇಳೆಯಲ್ಲಿ, ಆದ್ರೆ ಇವತ್ತಿಗೂ ಅವರು ಆಚರಿಸ್ತಾ ಇರ್ತಕ್ಕಂಥದ್ದು ಜುಲೈ 4. ಹೀಗಾಗಿ ಸ್ವತಂತ್ರ ಘೋಷಣೆ ಮಾಡಿಕೊಂಡ್ರು. ಬ್ರಿಟನ್ ಇವರ ಸ್ವತಂತ್ರ ಹೋರಾಟವನ್ನು ಹತ್ತಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅದು ಸಹಿತ ಹೋರಾಟಕ್ಕೆ ಸಿದ್ಧ ಆಯಿತು. ಸೇನೆಯನ್ನ ಕಳಿಸ್ಕೊಂಡು ಜನರಲ್ ಗೇಜ್ ಇವನ ನೇತೃತ್ವದಲ್ಲಿ ಬೃಹತ್ ಆದಂತಹ ಒಂದು ಸೇನೆ ಬಂತು. ಬಂಕರ್ ಹಿಲ್ ಅಂತಕ್ಕಂಥ ಸ್ಥಳದಲ್ಲಿ ಹೋರಾಟ ಆರಂಭ ಆಯಿತು. ಬಂಕರ್ ಹಿಲ್ 1775 ಭಾಗ ಆ ಹೋರಾಟ ಈಗಾಗಲೇ ಇದು ಆಗಿ ಹೋಗಿತ್ತು. ಆದ್ರೆ ಆರಂಭದ ಅವಧಿಯಲ್ಲಿ ಜಾರ್ಜ್ ವಾಷಿಂಗ್ಟನ್ ಒಂದು ಸೇನೆ ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಒಂದು ಪರಿಸ್ಥಿತಿ ಈ ಹೋರಾಟದಲ್ಲಿ ಆಯಿತು. ಈ ಸಂದರ್ಭದಲ್ಲಿ ಜಾರ್ಜ್ ವಾಷಿಂಗ್ಟನ್ ಮತ್ತು ಅಮೆರಿಕಾದ ಕ್ರಾಂತಿಕಾರರು ಬೇರೆ ಬೇರೆ ಯುರೋಪಿನ ರಾಷ್ಟ್ರಗಳನ್ನ, ಸ್ಪೇನ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಅಂತ ಒಂದು ರಾಷ್ಟ್ರಗಳನ್ನು ಕೇಳಿಕೊಂಡು ನಮಗೆ ಬೆಂಬಲವನ್ನು ನೀಡಿ, ಸಹಕಾರವನ್ನು ನೀಡಿ ಅಂತ. ಆದ್ರೆ ಅವ್ರು ಯಾರೂ ಸಹಿತ ಈ ಬ್ರಿಟನ್ ಅಂತಹ ಒಂದು ಶಕ್ತಿಶಾಲಿ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಜಾರ್ಜ್ ವಾಷಿಂಗ್ಟನ್ ತನ್ನ ಸೈನ್ಯವನ್ನು ಸಂಘಟಿಸಿ ಹೊಸ ಸೈನ್ಯಕ್ಕೆ ಧೈರ್ಯ ಸ್ಥೈರ್ಯವನ್ನು ತುಂಬಿ ಮುಂದೆ ಹೋರಾಟಕ್ಕೆ ಅಣಿಯಾಗಿಸಿದ. 1777 ವೇಳೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಅಮೆರಿಕಾದ ಇತಿಹಾಸದ ಪ್ರಸಿದ್ಧವಾದಂಥ ಸಾರಟೋಗಾ ಕದನ ನಡೆಯಿತು. ಆ ಸಾರಟೋಗಾ ಕದನದಲ್ಲಿ ಪ್ರಚಂಡವಾದಂಥ ಒಂದು ವಿಜಯವನ್ನ ಈ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಒಂದು ಸೇನೆ ಪಡ್ಕೊಳ್ತು. ಬ್ರಿಟಿಷರು ಹಿನ್ನಡೆಯನ್ನ ಅನುಭವಿಸಿದರು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವಮಾನಿತರಾದಂತಹ ಒಂದು ಬ್ರಿಟಿಷ್ ಸರ್ಕಾರ ಸಮರ್ಥ ಸೇನಾಧಿಕಾರಿಯಾಗಿದ್ದಂತ ಕಾರ್ನ್ವಾಲಿಸ್ ಈತ ಮುಂದೆ ಭಾರತಕ್ಕೂ ಬರ್ತಾನೆ. ಆ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಸೇನೆಯನ್ನ ಅಮೆರಿಕಕ್ಕೆ ಕಳಿಸಿಕೊಡ್ತದೆ. 1781 ವೇಳೆಯಲ್ಲಿ ಯಾರ್ಕ್ ಟೌನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಬ್ರಿಟಿಷರ ಕಾರ್ನ್ವಾಲಿಸ್ ನೇತೃತ್ವದ ಒಂದು ಸೇನಾಪಡೆಗೂ ಮತ್ತು ಅಮೆರಿಕಾದ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಸೇನಾಪಡೆಗೂ ಘೋರವಾದಂತಹ ಒಂದು ಯುದ್ಧ ಸಂಭವಿಸಿತು. ಬ್ರಿಟಿಷ್ ಸೇನೆ ಸಂಪೂರ್ಣವಾಗಿ ಸೋತು ಜಾರ್ಜ್ ವಾಷಿಂಗ್ಟನ್ ಒಂದು ಸೇನೆಗೆ ಶರಣಾಯಿತು. ಇದರೊಂದಿಗೆ ಮುಂದೆ ಯಾವ ದಾರಿಯೂ ಕಾಣದಂತ ಪರಿಸ್ಥಿತಿ ಬ್ರಿಟನ್ಗೆ ಉದ್ಭವ ಆಯಿತು. ಕೊನೆಗೆ ಸಂಪೂರ್ಣವಾಗಿ ಶರಣಾಗಿ ಒಪ್ಪಂದಕ್ಕೆ ಮುಂದಾಯಿತು. ಇಂಥ ಒಂದು ಸಂದರ್ಭದಲ್ಲಿ ಫ್ರಾನ್ಸಿನ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ 1783 ವೇಳೆಯಲ್ಲಿ ಒಂದು ಸಭೆ ಸಮಾವೇಶಗೊಂಡು ಅದರಂತೆ 1783 ಪ್ಯಾರಿಸ್ ಸಮ್ಮೇಳನದಲ್ಲಿ ಬ್ರಿಟಿಷರು ಈ ಅಮೆರಿಕಾದ ಸ್ವಾತಂತ್ರ್ಯವನ್ನ ಮಾನ್ಯ ಮಾಡ್ತಾರೆ. ಇದಕ್ಕೂ ಮುಂಚೆ ಬ್ರಿಟಿಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ನಾವು ಈಗ ಈಡೇರಿಸ್ತೀವಿ, ನೀವು ನಮ್ಮ ಅಧೀನದಲ್ಲಿ ಇರುವುದಾದ್ರೆ. ಸೋತು ಸುಣ್ಣಾಗಿರ್ತಕ್ಕಂಥ ಬ್ರಿಟಿಷರಿಗೆ ಈಗ ಅಮೆರಿಕಾದವರು ಅದಕ್ಕೆ ಸಿದ್ಧ ಇರಲಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಪೂರ್ಣವಾದಂಥ ಸ್ವತಂತ್ರ ಅಂತ ಹೇಳಿ ಅದನ್ನೇ ಪಟ್ಟಿಡಿದ್ರು. ಅದರಲ್ಲಿ ಯಶಸ್ವಿಯಾದರು. 1783 ವೇಳೆಯಲ್ಲಿ ಅಮೆರಿಕಕ್ಕೆ ಪೂರ್ಣ ಪ್ರಮಾಣದ ಸ್ವತಂತ್ರ ಬ್ರಿಟನ್ನಿಂದ ಲಭ್ಯ ಆಯಿತು. ಆದರೆ ಈ ದಿನಾಂಕವನ್ನು ಅವರು ಘೋಷಣೆ ಮಾಡಿಕೊಳ್ಳಿಲ್ಲ. ಮೊದಲು ಏನು ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ರು 1776 ಜುಲೈ 4, ಅದನ್ನೇ ಅವರು ಸ್ವತಂತ್ರದ ದಿನವನ್ನಾಗಿ ಅವರು ಉಳಿಸ್ಕೊಳ್ತಾರೆ. ಹೀಗೆ ಜಾರ್ಜ್ ವಾಷಿಂಗ್ಟನ್ ನೇತೃತ್ವದ ಒಂದು ಪಡೆ ಮತ್ತು ಅಮೆರಿಕಾದ ಕ್ರಾಂತಿಕಾರರು
ತಮ್ಮ ಸಂಘಟನಾತ್ಮಕವಾದಂಥ ಒಂದು ಹೋರಾಟದ ಮೂಲಕವಾಗಿ ತಾವು ಯಾವ ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ರಾಜಕೀಯವಾದಂಥ ಒಂದು ಹಕ್ಕುಗಳನ್ನು ಪಡಿತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಮೂಲಭೂತ ಹಕ್ಕುಗಳನ್ನು ಹೊಂದತಕ್ಕಂಥ ಒಂದು ಉದ್ದೇಶದಿಂದ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದಲ್ಲಿ ಇವರು ಪೂರ್ಣ ಪ್ರಮಾಣದ ಯಶಸ್ಸನ್ನ ಅಮೆರಿಕಾದವರು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾದರು. ವಿದ್ಯಾರ್ಥಿಗಳೇ, ಈವರೆಗೂ ನೀವು ಕಾರಣ ಮತ್ತು ಕ್ರಾಂತಿಯ ಗತಿಯನ್ನು ನೋಡಿದ್ರೆ ಈ ಕ್ರಾಂತಿಯಿಂದ ಆದಂತ ಪರಿಣಾಮಗಳೇನು, ಇದರ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆ ಇರ್ತದೆ. ಇಲ್ಲಿ ನಾವು ಸಂಕ್ಷಿಪ್ತವಾಗಿ ನಾವು ನೋಡೋದಾದ್ರೆ ಅಮೆರಿಕ ಕ್ರಾಂತಿಯ ಒಂದು ಪರಿಣಾಮ ಇದು ಜಗತ್ತಿನ ಮೇಲೆ ಮಹತ್ತರವಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ. ಮುಂದಿನ ಒಂದು ದಿನಗಳಲ್ಲಿ ಅನೇಕ ರೀತಿಯಾದಂತಹ ಸಾಮಾಜಿಕ, ರಾಜಕೀಯ, ಆರ್ಥಿಕ ಎಲ್ಲ ರೀತಿಯಾದಂತಹ ಒಂದು ಪರಿಣಾಮಗಳು ಈ ಕ್ರಾಂತಿಯಿಂದ ಜಾಗತಿಕ ಮಟ್ಟದಲ್ಲಿ ಸಂಭವಿಸಿದ್ದನ್ನು ನಾವು ಕಾಣ್ತೀವಿ. ನಾವು ಒಂದೊಂದಾಗಿ ತಿಳಿಯೋದಾದ್ರೆ USA ಅಂತಕ್ಕಂಥ ಒಂದು ರಾಷ್ಟ್ರದ ಉದಯ ಆಯಿತು ಈ ಅಮೆರಿಕ ಕ್ರಾಂತಿಯ ಫಲವಾಗಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತಕ್ಕಂಥ ಒಂದು ರಾಷ್ಟ್ರದ ಉದಯ ಆಯಿತು. ಎರಡನೇದಾಗಿ 1787ರಲ್ಲಿ ಲಿಖಿತ ಸಂವಿಧಾನ ಅಮೆರಿಕಾದಲ್ಲಿ ರಚನೆ ಆಗ್ತದೆ. ಲಿಖಿತ ಸಂವಿಧಾನ ಪ್ರಪ್ರಥಮ ಬಾರಿಗೆ ಜಗತ್ತಿನಲ್ಲಿ ರಚನೆಗೊಂಡಿದ್ದು ಈ ದೇಶದಿಂದ. ಇದರ ಫಲವಾಗಿ ಮುಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳು ಇಂತಹ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದನ್ನು ನಾವು ನೋಡ್ತೀವಿ. ಹಾಗೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಉದಯ. ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರಜಾಪ್ರಭುತ್ವದ ಬಣ ಸೃಷ್ಟಿಯಾಗಿದೆ. ಅದರ ದೊಡ್ಡಣ್ಣನಾಗಿ ಈ ಅಮೆರಿಕ ಉದಯ ಆಯಿತು. ಇದರ ಕ್ರಾಂತಿಯ ಫಲ ಅಂತಲೇ ನಾವು ಭಾವಿಸಬೇಕು. ಒಂದು ಒಕ್ಕೂಟದ ರಾಷ್ಟ್ರದ ರಚನೆ ಆಗಿದೆ. ಅಮೆರಿಕ ಇವತ್ತು ಒಂದು ಒಕ್ಕೂಟ ಸರ್ಕಾರ, ಪ್ರಜಾಪ್ರಭುತ್ವ ಸರ್ಕಾರ, ಸಂಸದೀಯ ಮಾದರಿ ಆಡಳಿತ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರ ಅಮೆರಿಕ. ಹೀಗಾಗಿ ಅಂತ ಒಂದು ರಾಷ್ಟ್ರದ ಉದಯ ಇಲ್ಲಿ ಆಯಿತು. ಮತ್ತು ಈ ಕ್ರಾಂತಿ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಿಗೆ ದೀರ್ಘಕಾಲ ಉಳಿಗಾಲ ಇಲ್ಲ. ಯಾವುದೇ ಪ್ರಬಲವಾದಂತಹ ಒಂದು ರಾಷ್ಟ್ರ ಆಗಿರ್ಬೋದು, ಬ್ರಿಟನ್ ಸೂರ್ಯಮುಳಕದ ಸಾಮ್ರಾಜ್ಯವನ್ನು ಕಟ್ಟಿತ್ತು. ಅಂತ ರಾಷ್ಟ್ರವೂ ಸಹಿತ ಈ ದಬ್ಬಾಳಿಕೆ, ಶೋಷಣೆ, ದೌರ್ಜನ್ಯದಿಂದ ದೀರ್ಘಕಾಲ ಆಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡು. ಹಾಗೆ ಈ ಕ್ರಾಂತಿ ಏಷ್ಯಾ, ಆಫ್ರಿಕನ್ ರಾಷ್ಟ್ರಗಳು ಮುಂದೆ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಏಷ್ಯಾದಲ್ಲಿ ಅನೇಕ ರಾಷ್ಟ್ರಗಳು, ಭಾರತದಂತ ರಾಷ್ಟ್ರಗಳಾಗಿರ್ಬೋದು, ಇಂಡೋನೇಷ್ಯಾ, ಇಂಥ ಒಂದು ರಾಷ್ಟ್ರಗಳಲ್ಲಿ ಸ್ವತಂತ್ರದ ಕಿಡಿ ಹತ್ತಿಕೊಳ್ತು. ಹಾಗೆ ಆಫ್ರಿಕಾದಲ್ಲಿ ಅನೇಕ ರಾಷ್ಟ್ರಗಳು, ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಆ ಭಾಗಗಳಲ್ಲಿ ಸ್ವತಂತ್ರದ ಹೋರಾಟಗಳ ಭಾವನೆಗಳು ಅಕ್ಕಿಚ್ಚು ಇಲ್ಲಿ ಮೂಡಿತು. ಹೀಗಾಗಿ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡದ ರಾಷ್ಟ್ರಗಳಲ್ಲಿ ಸ್ವತಂತ್ರದ ಭಾವನೆ ಬಿತ್ತಿದ್ವು ಅಂತಕ್ಕಂಥ. ಹಾಗೆ ಈ ಕ್ರಾಂತಿ ಬಹಳ ಮುಖ್ಯವಾಗಿ ಜಗತ್ತಿನ ಒಂದು ಮಹಾನ್ ಕ್ರಾಂತಿ, ಫ್ರಾನ್ಸಿನ ಮಹಾಕ್ರಾಂತಿ. ಆ ಫ್ರಾನ್ಸಿನ ಮಹಾಕ್ರಾಂತಿಗೆ ಇದು ಪ್ರೇರಣೆ ಆಯಿತು. ಆ ಕ್ರಾಂತಿಯ ಮೇಲೆ ಪ್ರಭಾವವನ್ನು ಬೀರಿತು. ಅಮೆರಿಕಾದಂತವರೇ ವಿದೇಶಿ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡಿ ಯಶಸ್ಸನ್ನು ಪಡ್ಕೊಂಡಿರ್ಬೇಕಾದ್ರೆ ಫ್ರಾನ್ಸಿನಂತ ನಮ್ಮಂತ ಬಲಿಷ್ಠ ರಾಷ್ಟ್ರಕ್ಕೆ ನಮ್ಮದೇ ಆದಂತ ರಾಜಪ್ರಭುತ್ವದ ವಿರುದ್ಧ ಯಾಕೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನಾರ್ಥಕ ಮನೋಭಾವನೆಯನ್ನ ಫ್ರಾನ್ಸಿನ ಜನತೆಯಲ್ಲಿ ಮೂಡಿಸಿ ಮುಂದೆ ಫ್ರಾನ್ಸಿನ ಕ್ರಾಂತಿಗೆ ಅನುವು ಮಾಡಿಕೊಡ್ತು ಅಂತಕ್ಕಂಥ. ಹಾಗೆಯೇ ಪ್ರಪಂಚದ ಒಬ್ಬ ಮಹಾನ್ ನೇತಾರ, ಮಹಾನ್ ನಾಯಕ, ಮಹಾನ್ ನಿಸ್ವಾರ್ಥಿ ಜಾರ್ಜ್ ವಾಷಿಂಗ್ಟನ್ ಸ್ವತಂತ್ರ ಅಮೆರಿಕಾದ ಮೊದಲ ಅಧ್ಯಕ್ಷರಾಗಿ ಅವರು ಉದಯ ಆಗ್ತಾರೆ. ಅವರೇ ಅವಿರೋಧವಾಗಿ ಜನರಿಂದ ಪ್ರೀತಿಪೂರ್ವಕವಾಗಿ ಆಯ್ಕೆಗೊಂಡಂತಹ ವ್ಯಕ್ತಿ ಈ ಜಾರ್ಜ್ ವಾಷಿಂಗ್ಟನ್. ಯಾರೂ ಇವರ ವಿರುದ್ಧವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ. 1789ರ ವೇಳೆಯಲ್ಲಿ ಅವರು ಮೊದಲ ಅಧ್ಯಕ್ಷರಾದರು. ಎರಡನೇ ಬಾರಿಯೂ ಸಹಿತ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಚುನಾಯಿತರಾದರು. ಮತ್ತೊಮ್ಮೆ ಜನತೆಯ ಅಪೇಕ್ಷೆಯನ್ನು ಪಟ್ಟಿದ್ರು. ಆದರೆ ಅಧಿಕಾರ ಲಾಲಸೆಯನ್ನ ಹೊಂದಿಲ್ಲದಂತಹ ಜಾರ್ಜ್ ವಾಷಿಂಗ್ಟನ್ ಸ್ವಯಂ ಪ್ರೇರಣೆಯಿಂದ ಅಧಿಕಾರವನ್ನು ಬಿಟ್ಟು ಬೇರೆಯವರಿಗೆ ಬಿಟ್ಟು ಹಿನ್ನಡೆದಂಥವರು. ಅದೇ ಸಂಪ್ರದಾಯವನ್ನು ಇವತ್ತಿಗೂ ಸಹಿತ ಅಮೆರಿಕಾದಲ್ಲಿ ಅನುಕರಣೆ ಮಾಡ್ತಾರೆ ಅಂತಕ್ಕಂಥದ್ದು. ಹೀಗೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕಾ ಕ್ರಾಂತಿಯ ಒಂದು ಪರಿಣಾಮಗಳು ಅತ್ಯಂತ ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರ. ಈ ಎಲ್ಲ ಅಂಶಗಳು ಈ ಕ್ರಾಂತಿಯ ಫಲವಾಗಿ ಆಗುವಂತಕ್ಕಂಥದ್ದು. ಹೀಗೆ ಕ್ರಾಂತಿಯ ಪರಿಣಾಮಗಳಿಗೆ ಏನಾದರೂ 5 ಅಂಕದ ಪ್ರಶ್ನೆ ಬಂದರೆ ಈ ಎಲ್ಲ ಅಂಶಗಳನ್ನು ಆಧರಿಸಿದಂತೆ ವಿದ್ಯಾರ್ಥಿಗಳಿಗೆ ಬರಿಬೇಕಾಗ್ತದೆ. ಹೀಗಾಗಿ ಕಾರಣಗಳು 10 ಅಂಕದ ಪ್ರಶ್ನೆಗಳಿಗೆ ಇರ್ತದೆ.
ಗತಿಗೆ ಸಂಬಂಧಪಟ್ಟಂತೆ ಒಂದೆರಡು ಅಂಕದ ಪ್ರಶ್ನೆಗಳಿರ್ತದೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿವರೆಗೂ ಸಹಿತ ಸಾವಧಾನವಾಗಿ ಈ ವಿಚಾರಗಳನ್ನ ಪರಾಮರಿಸಿದಂತ ನಿಮ್ಮೆಲ್ಲರಿಗೂ ಸಹಿತ ವಂದಿಸಿ ನನ್ನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು.